ಇನ್ನ ದ್ರೋಣಾಚಾರ್ಯರು ಅವ್ರು ಹೇಳಿದ್ರು, ನೀವ್ಯಾವಾಗ ಸಾಯ್ತೀರಿ ಅಂದ್ರೆ ನನ್ನ ಕೈಯಲ್ಲಿ ಅಸ್ತ್ರ ಇರೋವರೆಗೂ ನಾನು ಮನಸ್ಸನ್ನ ಯುದ್ಧ ಮಾಡ್ತೀನಿ ಅನ್ನೋವರೆಗೂ ನನ್ನನ್ನು ಯಾರೂ ಏನು ಮಾಡ್ಲಿಕ್ಕಾಗೋದಿಲ್ಲ ಅಂತ. ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರಂತೂ ಇಬ್ರು ಚಿರಂಜೀವಿಗಳು, ಒಬ್ಬರಕ್ಕಿನ್ನ ಒಬ್ಬರು. ಇಂತಿಂತ ಅತಿರಥ ಮಹಾರಥರಿಂದ ತುಂಬಿದ ದೊಡ್ಡ ಸಾಗರ, ತಿಮಿಂಗಲ ಅಪ್ಪ ಅಂತ ಕರೀತಾರೆ ಭಾಗವತದಲ್ಲಿ, ಅಂತಹ ಮಹಾಸಾಮರ್ಥ್ಯ ಇರೋರು ಇವರೆಲ್ಲ ಇದ್ರು. ಪಾಂಡವರದು 7 ಅಕ್ಷೋಹಿಣಿ ಸೈನ್ಯ, ಅವರದು 11 ಅಕ್ಷೋಹಿಣಿ ಸೈನ್ಯ. ಆದರೂ ನಮ್ಮ ತಾತಂದಿರು ಆ ಸಾಗರವನ್ನ ಸುಖವಾಗಿ ದಾಟಿದ್ರು. ಯಾಕೆ ಗೊತ್ತಾ? ಕೃಷ್ಣನೆಂಬ ನೌಕೆ ಸಿಕ್ಕಿದ್ದಕ್ಕೆ. ಕೃತ್ವ ತರನ್ ವತ್ಸಪದಂ ಸ್ಮ ಯತ್ಲವಾಹ. ಕೃಷ್ಣನೆಂಬ ನೌಕೆ ತುಂಬಾ ಸಲೀಸಾಗಿ ದಾಟಿದ್ರು. ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾ ಅಂತಾರೆ, ಅಷ್ಟು ಸಣ್ಣ ನೀರನ್ನ ದಾಟ್ಲಿಕ್ಕೆ ನೌಕೆ ಯಾಕೆ ಬೇಕು? ನೌಕೆ ಒಂದು 20 ಅಡಿ ನೀರಿದ್ರೆ ಬೇಕು. ಇಷ್ಟು ನೀರನ್ನ ಒಂದು 50 ml ನೀರು ದಾಟ್ಲಿಕ್ಕೆ ನೌಕೆ ಯಾಕೆ ಬೇಕು? ಮಕ್ಕಳು ಪೇಪರಿನ ಮಾಡಿದ ನೌಕೆಯನ್ನು ಅಲ್ಲಿ ಬಿಡ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಕೃಷ್ಣನೆಂಬ ನೌಕೆ ಅಂತ ಇಟ್ಕೋಬೇಡ್ರಿ, ಪ್ಲವ ಅಂದ್ರೆ ಶಬ್ದ ಅಂತ ಇಟ್ಕೊಳ್ರಿ ಅಂತಾರೆ. ಶಬ್ದ ಅನ್ನೋ ಅರ್ಥ ಇದೆ. ಪ್ಲವೇ ಕಾರಂಢಕೆ ಬೇಕೆ ಶಬ್ದೇಚ ಅಂತ ಒಂದು ಕೋಶವನ್ನು ಕೊಟ್ಟು, ಪಾಂಡವರು ಕೌರವರನ್ನ ಗೆದ್ದದ್ದು ಯಾತಂದ ಅಂದ್ರೆ ಕೃಷ್ಣನ ನಾಮೋಚ್ಚಾರಣೆಯನ್ನ ಮಾಡಿ. ನೀವು ಕೃಷ್ಣನ ನಾಮೋಚ್ಚಾರಣೆಯನ್ನ ಮಾಡ್ರಿ, ಸಂಸಾರ ಸಾಗರವನ್ನ ನೀವು ಸುಖವಾಗಿ ದಾಟಬಹುದು ಅಂತ. ಕೃಷ್ಣನ ನಾಮೋಚ್ಚಾರಣೆ ಬಹಳ ಪುಣ್ಯ ಅಂತ ನಮ್ಮ ವ್ಯಾಸರ ಬೆಳಗ್ಗೆ ಆಚಾರ್ಯರು ಮಾಡಿಸ್ತಾ ಇದ್ರು. ಸಂತೋಷ ಆಯಿತು. ಕೃಷ್ಣನ ನಾಮಸ್ಮರಣೆ ಎಲ್ಲಾ ಪಾಪಗಳಿಗೆ ಪರಿಹಾರಕಾಸ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವೇನೋ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. 3 ಸಲ ನೆನೆಯಿರೋ. ಯಾಕೆ? ನಮಗೂ 3ಕ್ಕೂ ನಂಟು. ಯಾಕೆ? ಅವಸ್ಥೆ 3: ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾಪ್ಯ. ನಮಗೆ ಅವಸ್ಥೆಗಳು 3 ದಿನದಲ್ಲಿ. ಯಾವುದದು? ಸ್ವಪ್ನ, ಜಾಗೃತ್, ಸುಷುಪ್ತಿ. ನಿದ್ದೆ, ಎದ್ದೆ, ಮಧ್ಯದಲ್ಲಿ ಸ್ವಪ್ನದಲ್ಲಿ ಬಿದ್ದೆ. ಇದು 3 ಅವಸ್ಥೆ. 3 ಅವಸ್ಥೆ. ಇನ್ನು 3 ತೀರ್ಥ: ಅಂಗಾರ, ಅಕ್ಷತೆ, ಗಂಧ. ಗಂಧ, ಅಂಗಾರ, ಅಕ್ಷತೆ 3. ಆಮೇಲೆ ಯಾರಿಗಾದ್ರೂ ನಾಮ ಹಾಕೋದು 3. ಅಂತೂ 3 ನಮಗೆ 3 ಸರ್ಕಾರದವರು ಮಾಡ್ಯಾರ. ನಾವಿಬ್ಬರು ನಮಗೊಬ್ಬರು ಅಂತ, ಅದು 3. ಹೀಗಾಗಿ 3ಗೂ ನಮಗೂ ನಂಟು. 3 ಅವಸ್ಥೆಗಳು. ಆ 3 ನಿನ್ನಿಂದ ಹೋಗಬೇಕಾದರೆ 3 ಅವಸ್ಥಾತ್ರಯ ಪ್ರೇರಕನಾದ 4ನೇ ಅವಸ್ಥೆ ಮುಟ್ಟಬೇಕು, ತುರಿಯಾವಸ್ಥೆ. ಅದಕ್ಕೆ ಹೋಗಬೇಕು ಅಂದ್ರೆ 3 ಬಾರಿ ಕೃಷ್ಣನ ನೆನೆ. ನಮ್ಮ ಆಚಾರ್ಯರಂತಾರೆ ಅದಕ್ಕೆ, ಸರ್ವ ಪಾಪಾನಿ ಯತ್ ಸಂಸ್ರತೆ ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾಭಿಶುದ್ಧಾತ್ಮನಾಂ ಶರವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ. ಸರ್ವ ಪಾಪಾನಿ ಯತ್ ಸಂಸ್ರತೆ. ಬರೀ ಸ್ಮೃತಿ ಅಲ್ಲ, ಒಳ್ಳೆ ಸ್ಮೃತಿಯನ್ನ, ದೇವರನ್ನ ಚೆನ್ನಾಗಿ ನೆನೆದಾಗ ದೇವರು ನಮ್ಮನ್ನ ಉದ್ಧಾರ ಮಾಡ್ತಾರಂತೆ. ಅನೇಕ ಬಾರಿ ನಾ ಪಲಿಮಾರ ಸ್ವಾಮಿಗಳ ಪ್ರವಚನದಲ್ಲಿ ಅಂತಾರೆ, ದೇವರನ್ನ ನೆನಸು 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 ಅಂದ್ರೇನು? ಅವರಂತಾರೆ, ದೇವರಲ್ಲಿ ನೆನೆಯಬೇಕಂತ ನಾವು. ಯಾವುದರಲ್ಲಿ? ದೇವರ ಆರಾಧನೆ ಮಾಡಿ ಮಾಡಿ ಬಂದ ಆನಂದ ಭಾಷ್ಪದಲ್ಲಿ ನಾವು ನೆಂದಾಗ ದೇವರು ಅನುಗ್ರಹ ಮಾಡ್ತಾನಂತೆ. ಆನಂದ ಭಾಷ್ಪದಲ್ಲಿ ನೆನೆಯಬೇಕಂತೆ. ಆನಂದ ಸಾಗರದಲ್ಲಿ ನೆನೆದಾಗ ನಮ್ಮನ್ನ ದೇವರು ಮೇಲೆತ್ತಾನಂತ. ಪಾವಯಿತ್ವ ಮಿನೋತಿಚ. ಪವಮಾನ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ಆಚಾರ್ಯರಂತ, ಪಾವಯಿತ್ವ ಮಿನೋತಿಚ. ಸಂಸಾರ ಹೊಲಸು ಸಮುದ್ರದಲ್ಲಿದ್ದವರನ್ನ ಮೇಲೆ ಎತ್ತಿ ಅಮೃತ ಸಾಗರದಲ್ಲಿ ಮುಳುಗಿಸಿ ಪುನಃ ಎತ್ತಿ ತನ್ನ ಮನೆಯಲ್ಲಿ ಇಡೋದ್ರಿಂದ ದೇವರಿಗೆ ಪವಮಾನ ಅಂತ ಹೆಸರು ಅಂತ. ಹೀಗಾಗಿ ಭಗವಂತನ ಆ ನಾಮಸ್ಮರಣೆಯನ್ನ ಮಾಡಿ ಪಾಂಡವರು ಕೌರವ ಸೈನ್ಯ ಸಾಗರವನ್ನು ದಾಟದರು ಅಂತ ಸತ್ಯಧರ್ಮ ಸ್ವಾಮಿಗಳು ಬರೀತಾರೆ. ಕೃತ್ವ ತರನ್ ವತ್ಸಪದಂ ಸ್ಮಯತ್ಲವಾಹ. ಎಷ್ಟು ಉಪಕಾರ ಸ್ವಾಮಿ ನಮ್ಮ ತಾತಂದರಿಗೆ. ಆದ್ದರಿಂದ ಕೃಷ್ಣನ ಚರಿತ್ರೆ ಹೇಳ್ರಿ, 1 2 ಮಾಡಿದ್ದು. ಹಂತ ಹಂತದಲ್ಲಿ ದೇವರಿಲ್ಲ ಅಂದ್ರೆ ಪಾಂಡವರ ನಿರ್ನಾಮ. ಅಪಾರವಾದ ಉಪಕಾರ. ನಮ್ಮ ಪುರಂದರದಾಸರಂತಾರೆ, ಪಾಂಡವರ ಮನೆ ಚಾಕರಿ ಮಾಡ್ 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 ಮಾಡಿ ಕೃಷ್ಣಂಗೆ ಟೊಂಕಾನೋ ಬಂದ್ಬಿಡ್ತು ಅಂತ ಹೇಳಿ. ನಿಮಗೆ ಯಾವಾಗ ಸಿಕ್ಕಿದ್ನಪ್ಪ ಕೃಷ್ಣ? ಸಿಗೋದೇನು ಪಂಡ್ರಾಪುರದಲ್ಲಿ ನಿಂತುಬಿಟ್ಟೆ ನೋಡಿ. ಹೀಗೆ ಯಾಕೆ ಅಂತ ಕೇಳಿದ್ರೆ, ಇನ್ನೇನ್ರಿ ಪುಕ್ಕಟ್ಟೆ ಸಿಕ್ಕಿನೇ ಅಂತ ಹೇಳಿ 1,00,000 ಜನದ ಎಂಜುಲ್ಗೋ ಮಾಡಿಸ್ಬಿಟ್ರು ಅಂತ. ಎಂಜುಲ್ಗೋ ಮಾಡೋದೇ ಕಷ್ಟ, ಈಗ ಅದಕ್ಕೆ ಯಾರು ಮಾಡೋದೇ ಇಲ್ಲ. ಪಾಂಡುರಂಗ ವಿಠಲಂತರ ನಮಗ್ಯಾರು ಪೂಜೆ ಮಾಡಬೇಕು? ಯಾರ್ಯಾರು ಮಾಡೋದೇ ಇಲ್ಲ. ಅದಕ್ಕೆ ಎಂಜುಲುಗೋಮ ಹೊಟ್ಟೆ ಹೋಯ್ತು. ಈಗ
ಒಂದು ಸ್ಟಿಕ್ ಇರತ್ತೆ, ಸೀದಾ ಅದನ್ನ ತಗೊಂಡು ಉಜ್ಕೊಂಡು ಹೋಗ್ತಾರೆ. ಯಾರಾದರೂ ಒಬ್ರು ಮುಂದೆ ಹೋಗ್ಬೇಕು, ಒಂದು ಮುಸರೆ ಹೋಗ್ಬೇಕು, ಇಲ್ಲ ಸ್ಟಿಕ್ ಹಿಡ್ಕೊಂಡವರು ಯಾರೋ ಒಬ್ರು ಮುಂದೆ ಹೊಟ್ಟೋದ್ರಾಯ್ತು. ಪಾಂಡುರಂಗ ವಿಠಲ ಕೃಷ್ಣ ಯಾಕೆ ನಿಂತ ಅಂದ್ರೆ ಪಾಂಡವರ ಮನೆಯಲ್ಲಿ 1,00,000 ಜನದ ಎಲೆ ಮಾಡ್ಯಾನಂತ ದೇವರು. ಅರ್ಜುನನ ಸಾರಥ್ಯವನ್ನ ಮಾಡಿ ನಿಂಚೋ ಏನೋ ಅಂತಾರೆ. ದೇವರಿಗೆ ಯಾವ ಟೊಂಕ ಇಂಕ ನೋವಿಲ್ಲ. ಸುಮ್ಮನೆ ಪುರಂದರದಾಸದ ಸಲಗೆ ಯಾಕಪ್ಪ ನೀ ನಿಂತಿ, ಏನ್ ಟೊಂಕ ನೋವು ಬಂತ, ಯಾಕೆ ಪಾಂಡವರ ಮನೆ ಯಾಕೆ ಚಾಕ್ರಿ ಮಾಡಿದೆ? ರಾಜಸೂಯ ಯಾಗದಲ್ಲಿ ರಾಧೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿದ ಎಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದ ಆಯಾಸದಿಂದಲೂ ಕಟಿಯಲ್ಲಿ ಕರವಿಟ್ಟನು ಪಂಢರಿರಾಯ ಕಟಿಯಲ್ಲಿ ಕರವಿಟ್ಟನು. ಸುರಪಾತನಯಗೆ ಸಾರಥ್ಯವನ್ನೇ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೋ ಪರಿಪರಿ ವಿಧದಿಂದ ಕುದುರೆಗಳ ತಾ ತೊಳೆದು ಪರಿಪರಿ ಕೆಲಸದ ಆಯಾಸದಿಂದಲೂ ಕಟಿಯಲ್ಲಿ ಕರವಿಟ್ಟನು ಪಂಢರಿರಾಯ. ಇಷ್ಟೆಲ್ಲ ಉಪಕಾರ ಮಾಡ್ಯಾನೆ. ಅವನ ಅಭಿಮನ್ಯು ಸತ್ತಾಗ ಏನು ದೇವರ ಉಪಕಾರ. ಅಭಿಮನ್ಯು ಸತ್ತ ಕೂಡಲೇ ಅರ್ಜುನ ಪ್ರತಿಜ್ಞೆ ಮಾಡಿದ, ನಾಳೆ ದಿವಸ ಇದಕ್ಕೆ ಕಾರಣನಾದ ಜಯದ್ರಥನ ಸಂಹಾರವನ್ನ ಸಾಯಂಕಾಲ ಸೂರ್ಯಾಸ್ತ ಆಗೋದರಲ್ಲಿ ಮಾಡಲಿಲ್ಲ ಅಂದ್ರೆ ನಾನು ಬೆಂಕಿಯಲ್ಲಿ ಬಿದ್ದು ಸಾಯ್ತೇನೆ ಅಂತ. ದೇವರಂದ, ಅಭಿಮನ್ಯುವಿನ ಮರಣ ಆಗಿದೆ, ದುಃಖ ಆಗಿದೆ, ಎಲ್ಲ ಸರಿ, ಅದಕ್ಕೆ ಕಾರಣನಾದ ಜಯದ್ರಥನನ್ನ ಕೊಲ್ತೀನಿ ಅಂದ್ರೆ ಸಾಕಾಗಿತ್ತು. ಒಂದ್ ವೇಳೆ ಕೊಲ್ಲಿಕ್ಕಾಗ್ಲಿಲ್ಲ ಅಂದ್ರೆ ಕುಂಡದಲ್ಲಿ ಹಾರ್ಕೋತೀನಿ ಅಂದಿಲ್ಲ. ಏನು ಹುಡುಗಾಟನ? ಯಾಕೆ ಪ್ರತಿಜ್ಞೆ ಮಾಡಿದೆ? ಸ್ವಾಮಿ ನೀ ಇದಿ ಅಂತ ಮಾಡಿದ್ನೋ ತೀರಸ್ತೆಲ್ಲ. ಹಾಗೆ ಆಗಲಿ. ಮಾರನೇ ದಿವಸ 6 ಗಂಟೆಗೆ ಶುರು, ಯುದ್ಧ ಪ್ರಾರಂಭ ಆಗಬೇಕು. ಮುಂದೆ ದ್ರೋಣಾಚಾರ್ಯರು ನಿಂತಾರ. ದೇವರ ಅನುಗ್ರಹ ಪಾಂಡವರ ಮೇಲೆ ಎಷ್ಟು. ಮುಂದೆ ದ್ರೋಣಾಚಾರ್ಯರು ನಿಂತಾರ. ಹಿಂದಿನ ದಿವಸ ಎಲ್ಲ ರಾತ್ರಿ ಮೀಟಿಂಗ್ ಆಗಿತ್ತು. ನಾಳೆ ದಿನ ಅರ್ಜುನ ಸಾಯ್ತಾನೆ. ಯಾಕೆ ಅಂದ್ರು ದ್ರೋಣರು, ಅವನ ಕೈಗೆ ಜಯದ್ರಥ ಸಿಗಲಿಲ್ಲ ಅಂದ್ರೆ ಸತ್ತು ಹೋಗ್ತಾನೆ. ಆದ್ರಿಂದ ಜಯದ್ರಥನನ್ನ ಇವತ್ತು ರಾತ್ರಿನೇ ಇಂಗ್ಲೆಂಡ್ ಕಳಿಸ್ಬೇಡ ಅಂತಿದ್ದೀವಿ. ಅಲ್ಲ ಅವನು ಬರೋದಿಲ್ಲ, ಮಡಿಗಿಡಿ ಅಂತಾನೆ, ಆದ್ರಿಂದ ಯೋಚನೆ ಇಲ್ಲ ಅಂದ್ರೆ ಸರ್ವಥ ಹಾಗೆಲ್ಲ ಮಾಡಿಬಿಟ್ರಿ ಹೇಡಿಗಳ. ನಾನಿದ್ದಾಗ ನನ್ನ ಸಾರಥ್ಯದಲ್ಲಿ ಅವನು ಸಾಯ್ಲಿಕ್ಕೆ ಬಿಡ್ತೀನ? ಸ್ವಾಮಿ ನಮಗೆ ಡೌಟ್ ಹೋದ್ರು. ಸರ್ವಥ ಡೌಟ್ ಇಲ್ಲ, ಬೇಕಾದ್ದಾಗಲಿ, ಮುಂದೆ ನಾ ಇರ್ತೇನೆ. ಮುಂದೆ ದ್ರೋಣಾಚಾರ್ಯರು ಇನ್ನೇನು ಬತ್ತಳಿಕೆಗೆ ಕೈ ಹಾಕಿ ಬಾಣ ಬಿಡಬೇಕು. ಕೃಷ್ಣ ಅಂತ ಏನ್ ಮಾಡ್ತೀವಿ ಸ್ವಾಮಿ, ಇವ್ರ ಜೊತೆ ಯುದ್ಧ. ಇವರು ಕೊಟ್ಟಿರೋದು ನಾನು 15ನೇ ದಿವಸ. ಇವತ್ತು ನೀ ಏನು ಮಾಡಿದ್ರು ಈ ಬ್ರಾಹ್ಮಣ ಸೋಲಲ್ಲ, ಮತ್ತೇನು ಮಾಡೋದು? ಒಂದು ಪ್ರದಕ್ಷಿಣೆ ಬಾ, ನಮಸ್ಕಾರ ಮಾಡು, ಪಾದಕ್ಕೆ 2 ಬಾಣ ಬಿಡು, ನಿಮ್ಮ ಶಿಷ್ಯ ಅಂತ ಹೇಳು. ಶಿಷ್ಯ ವಾತ್ಸಲ್ಯ ಬಿಟ್ಟು ಬಿಡ್ತಾರೆ. ಇವ್ರ ಜೊತೆ ಯುದ್ಧ ಮಾಡ್ತಾ ನಿಂತೆ ಅಂದ್ರೆ 3 ದಿನ ಬೇಕು. ನೀನೇ ಒಂದೇ ದಿವಸ ನಿಂಗೆ ಟೈಮ್ ಇರೋದು. ಪ್ರದಕ್ಷಿಣೆ ಬಂದ, 2 ಬಾಣ ಬಿಟ್ಟ, ನಮಸ್ಕಾರ ಅಂತ ಹೇಳಿ ಹೊರಟೇ ಬಿಟ್ಟ. ದ್ರೋಣಾಚಾರ್ಯ ಅಂದ್ರು ಮೋಸ ಮೋಸ, ಸ್ವಾಮಿ ಮೋಸ ಇಲ್ಲ ಗೀಸ ಇಲ್ಲ, ನಾ ಶಿಷ್ಯ, ನೀವು ಗುರುಗಳು ಆಶೀರ್ವಾದ ಮಾಡ್ರಿ ಅಂತ ಹೇಳಿ. ಆದ ಮೇಲೆ ಅವತ್ತು ಆಚಾರ್ಯರಂತ ನಿರ್ಣಯದಲ್ಲಿ ಅರ್ಜುನ ಬಿಟ್ಟ ಬಾಣ ಅದು ಎದರಿಗೆ ಬೀಳಬೇಕಲ್ಲ, ಅದು ಆ ಪರಮಾತ್ಮನ ರಥಕ್ಕೆ ಬೀಳೋದಂತೆ. ಬಾಣದ ವೇಗದಕ್ಕಿನ್ನ ಸ್ಪೀಡಾಗಿ ಹೋದ, ಮನೋವೇಗದಲ್ಲಿ ರಥವನ್ನು ಓಡಿಸ್ದ ಕೃಷ್ಣ. ಇಷ್ಟಾದರೂ ಜಯದ್ರಥ ಸಿಗಲಿಲ್ಲ. ಸಾಯಂಕಾಲ ಆಗೋ ಕಾಲ ಪರಮಾತ್ಮ ತಮಸ್ಸನ್ನು ಸೃಷ್ಟಿ ಮಾಡಿ ಜಯದ್ರಥ ಬಂದೇ ಬಿಟ್ಟು ಸೂರ್ಯಾಸ್ತ ಆಯಿತು. ಈಗ ಸಾಯಿ ಅಂದ. ದೇವರಂದ, ಬಿಡು ಬಾಣ. ಸ್ವಾಮಿ ಸೂರ್ಯಾಸ್ತ, ಸ್ವಾಮಿ ಇಲ್ಲ ಸನಸಿ ಇಲ್ಲ, ಬಿಡೋ ಬಾಣ, ಮೊದಲು ಬಿಡು. ಬಾಣ ಬಿಟ್ಟ ಬಿಡೋದಲ್ಲ, ಇನ್ನೂ ಬಿಡ್ತಾನೆ ಇರು, ತಲೆ ಹೋಯ್ತಲ್ಲ, ಇನ್ಯಾಕೆ ನಾ ಹೇಳೋವರೆಗೂ ಬಿಡು, ನಿನ್ ತಲೆ ಉಳಿಬೇಕು ಅಂದ. ಯಾಕೆ? ಅವರ ಜಯದ್ರಥನ ಅಪ್ಪ ವರ ಕೇಳ್ಕೊಂಡಿದ್ದಂತೆ, ನನ್ನ ಮಗನ ತಲೆಯನ್ನ ಯಾರು ನೆಲದ ಮೇಲೆ ಹಾಕ್ತಾರೆ ಅವರ ತಲೆ 1000 ಹೂಳಾಗಲಿ ಅಂತ. ಇದು ದೇವರಿಗೆ ಗೊತ್ತಿತ್ತು. ಅದೇನಾಯ್ತು? ಬಾಣ ಬಿಡಿಸಿ 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 ಕಡೆಗೆ ಜಯದ್ರಥನ ಅಪ್ಪ ಸಾಯಂಕಾಲ ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ಎಲ್ಲೋ ಅರ್ಘ್ಯ ಪ್ರಧಾನಕ್ಕೆ ನೀರು ತಗೊಂಡ್ಯಾನೆ, ಅಲ್ಲಿ ತಲೆ ಬುರುಡೆ ಬಂತಿ ಒಂದು ಮಗಂದು. ಅಮ್ಮ ಅಂತ ಹೇಳಿ ಬಿಟ್ಟ. ಅಪ್ಪ ಮಕ್ಕಳು ಇಬ್ರು ಒಳಗೆ ಕೃಷ್ಣಾರ್ಪಣ. ಇದು ದೇವರು ಮಾಡಿದ ಉಪಕಾರ. 1 2 ನಮ್ಮ ತಾತನಿಗೆ. ಕರ್ಣನ ಮೇಲೆ ಯುದ್ಧವನ್ನು ಮಾಡಬೇಕು. ಕರ್ಣ ಅಂದ, ನನ್ನ ರಥ ಸಿಕ್ಕಾಕೊಂಡಿದೆ, ಒಂದು 10 ನಿಮಿಷ ನಾನೆಲ್ಲ ರಥ ರೆಡಿ ಮಾಡ್ಕೊಳ್ತೇನೆ, ಆಮೇಲೆ ಯುದ್ಧ ಮಾಡೋಣ. ತಮೊಬ್ಬರವೀತ್ ವಾಸುದೇವೋ ರಥಸ್ಥಃ ರಾಧೇಯದಿಷ್ಟ ಸ್ಮರಸೀಹ ಧರ್ಮಂ. ಏ ರಾಧೇಯ, ಇವತ್ತು ನಿನಗೆ ಧರ್ಮ ಶಾಸ್ತ್ರ ಎಲ್ಲ ನೆನಪಿಗೆ ಬರ್ತಾ ಇದೆಯಲ್ಲ. ಯದ್ ದ್ರೌಪದೀಂ ಏಕವಸ್ತ್ರಾಂ ಸಭಾಯಾಂ ಆನಾಯ ಸ್ತಂಚ ಸುಯೋಧನಶ್ಚ ದುಶ್ಯಾಸನೋ ಶಕುನಿ ಸೌಬರಶ್ಚ ನತೇ ಕರ್ಣ ಪ್ರತ್ಯವ ತತ್ರ ಧರ್ಮ.
ದ್ರೌಪದಿಯನ್ನು ಎಳೆದುಕೊಂಡು ಬರಬೇಕಾದ್ರೆ ಏನು ಧರ್ಮ ಕಾಣಿಸ್ತಿಲ್ಲ? ಅದೆಲ್ಲ ಬಿಡು, ಯುದ್ಧದ ಬಗ್ಗೆ ಮಾತಾಡ್ತೀನಿ. ಯದಾಭಿಮನ್ಯುಂ ಬಹವಃ, 16 ವರ್ಷದ ಹಸಿಗೂಸು ಅಭಿಮನ್ಯು ಅದ್ಭುತವಾದ ಯುದ್ಧವನ್ನು ಮಾಡ್ತಾ ಇದ್ರೆ ಚಕ್ರವ್ಯೂಹದಲ್ಲಿ ಹೊಕ್ಕು. ನಿಮಗೇನೂ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ 6 ಜನ ಮೋಸದಿಂದ ಯುದ್ಧ ಮಾಡಲ್ಲ. ಇದು ಯಾವ ಧರ್ಮಶಾಸ್ತ್ರ? ಹಿಂದಿನಿಂದ ಬಂದು ಆ ಅಭಿಮನ್ಯುವಿನ ಬಿಲ್ಲಿನ ಹಗ್ಗವನ್ನು ತುಂಡು ಮಾಡಿದೆಯಲ್ಲ ಮಗನೇ, ಇದು ಧರ್ಮಶಾಸ್ತ್ರದಲ್ಲಿ ಹೇಳಿದಲ್ಲ. ಯದಾಭಿಮನ್ಯುಂ ಬಹವಃ ಸರ್ವೇ ದುರ್ಯೋಧನಾದಯ ಪರಿವಾರ ರಣೇ ಬಾಲಂ ಕ್ವತೇ ಧರ್ಮಸ್ಥದಾಗತಃ. ಎಲ್ಲಿ ಹೋಗಿತ್ತು ನಿನ್ನ ಧರ್ಮಶಾಸ್ತ್ರದ ಪ್ರಜ್ಞೆ? ಅರ್ಜುನ ಬಾಣ ಬಿಡ್ತೀಯೋ ಇಲ್ಲೋ? ಸ್ವಾಮಿ, ನೀ ಇಷ್ಟು ಹೇಳದ ಮೇಲೆ ಬಿಡದೇ ಇರ್ತೀನ. ಬಾಣ ಬಿಡು, ಬಾಣವನ್ನ ನಿಕೃತ್ಯಂ ಮನ್ಯಾತ್, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಇದು ದೇವರು ಮಾಡಿದ ಉಪಕಾರ. ಆದ್ದರಿಂದ ಅವನ ಕಥೆ ಹೇಳ್ರಿ, 1 2. ನಿನಗೇನು ಮಾಡ್ಯಾನ ಹೇಳು? ಸ್ವಾಮಿ, ನಮ್ಮಮ್ಮನ ಗರ್ಭದಲ್ಲಿದ್ದಾಗೆ ನಾನು ಸತ್ತೋಬೇಕಾಗಿತ್ತು. ದ್ರೋಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತಾತ್ತ ಚಕ್ರೋ ಮಾತುಶ್ಚ ಮೇಯ ಶರಣಂಗತಾಯಾಹ. ಅವತ್ತೇ ಸಾಯಬೇಕಾಗಿತ್ತು. ಬ್ರಹ್ಮಾಸ್ತ್ರವನ್ನ ಅಶ್ವತ್ಥಾಮರು ಪ್ರಯೋಗ ಮಾಡಿದ್ದಾರೆ. ನಮ್ಮಮ್ಮ ಓಡ್ ಬಂದು, ಸ್ವಾಮಿ ನೀನೇ ರಕ್ಷಣೆ ಮಾಡಬೇಕು, ನಾನು ಅಭಿಮನ್ಯುವಿನ ಜೊತೆಯಲ್ಲೇ ಸಾಯ್ತೀನಿ ಅಂದ್ರೆ ಎಲ್ಲರೂ ತಡೆದ್ರು. ಯಾಕೆ? ನಿನ್ನ ಹೊಟ್ಟೆಯಲ್ಲಿ ಮಗು ಇದೆ ಅಂತ. 16 ವರ್ಷ ಅಭಿಮನ್ಯು ಸತ್ತಾಗ ಉತ್ತರಿಗೆ 15 ವರ್ಷ, ಪಾಪ ಎಳೆಗೂಸು. ಇನ್ನು ನಾ ಸಾಯ್ತೀನಿ ಅಂದಾಗ ನೀನು ಅಂತರ್ವರ್ತಿ, ನೀನು ಗರ್ಭಿಣಿ, ಸಾಯೋ ಹಾಗಿಲ್ಲ ಅಂದ್ರಿ. ಆ ಮಗುನೇ ಸಾಯೋ ಸ್ಥಿತಿಗೆ ಹೋದ ಮೇಲೆ ನಾನಿದ್ದೇನು ಮಾಡಲಿ? ಕೃಷ್ಣ ಅಂತಾನೆ, ಏನು ಕಾಳಜಿ ಮಾಡಬೇಡ, ನಾನಿದ್ದೀನಿ. ಕೆಲವರೆಲ್ಲ ಅಂತಿರ್ತಾರೆ, ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿರ್ತಾನೆ, ನೀ ಜಿಗಿ ನಾ ಇದ್ದೀನಿ ಅಂತ. ನೀ ಇರ್ತಿ, ನಾ ಸಾಯೋದು, ಜಿಗದ್ರೆ ನಾ ಏನು ಹಾರು ಅನ್ನೋದು. ನೀ ಇದ್ದೇನು ಮಾಡ್ತಿ? ಕೃಷ್ಣ ಅಂದ ಹಾಗಲ್ಲ, ನಾ ಇದ್ದೀನಿ, ನಿನ್ನ ಮಗು ಸಾಯದೇ ಇರೋ ಥರ ನೋಡ್ಕೊಂಬೋ ಜವಾಬ್ದಾರಿ ನಂದು. ಏನು ಮಾಡ್ತೇನೆ? ಏನ್ ಕಾಳಜಿ ಮಾಡಬೇಡ, ನಿನ್ನ ಗರ್ಭದಲ್ಲಿ ನಾನು ಹೊಕ್ಕಾದ್ರೂ ರಕ್ಷಣೆ ಮಾಡ್ತೇನೆ, ಬೇಕಾದ್ದಾಗಲಿ. ಅಲ್ಲೋ ಅದು ಬ್ರಹ್ಮಾಸ್ತ್ರ, 1000 ಅಸ್ತ್ರ ಆಗಲಿ, ನಾನು ರಕ್ಷಣೆ ಮಾಡೇ ಮಾಡ್ತೀನಿ. ಎಂಥ ಭಾಗ್ಯರಿ ಪರೀಕ್ಷಿತಂದು. ಗರ್ಭದಲ್ಲೇ ದೇವರನ್ನ ನೋಡಿದ ಪುಣ್ಯಾತ್ಮ. ಈ ಕಡೆ ಅಸ್ತ್ರ, ಈ ಕಡೆ ಪರೀಕ್ಷಿತ, ಮಧ್ಯದಲ್ಲಿ ದೇವರಂತ. ಅದಕ್ಕೆ ಅವನಿಗೆ ಪರೀಕ್ಷಿತ, ಪರಿತಃ ಈಕ್ಷಣೀಯತ್ವಾತ್ ಪರೀಕ್ಷಿತ. ಉತ್ತರೆಯ ಗರ್ಭದಲ್ಲಿ ಉತ್ತಮೋತ್ತಮನು ಜನಿಸೆ, ಸುಟ್ಟು ಸುಳಿವ ಅಸ್ತ್ರದಿಂದ ಪರೀಕ್ಷಿತನನು ಕಾಯ್ದ ಲೋಕಭರಿತನೋ ರಂಗ ಅನೇಕ ಚರಿತನು. ಕಾಕು ಜನರ ಜರಿದು ತನ್ನ ಏಕಾಂತ ಭಕ್ತರ ಪೊರೆವ ಕೃಷ್ಣ ಲೋಕಭರಿತನೋ ರಂಗ ಅನೇಕ ಚರಿತನು. ಆದ್ರಿಂದ ಕೃಷ್ಣನ ಚರಿತ್ರೆ ಹೇಳ್ರಿ, ವಿಸ್ತಾರವಾಗಿ ಕೃಷ್ಣನ ಚರಿತ್ರೆ ಹೇಳಿ ಇನ್ನೇನು ಉಪಸಂಹಾರ ಮಾಡಬೇಕು ಅಂದಾಗ ರಾಜ ಅಂತಾನೆ, ಕೇಳಿ ತುಂಬಾ ಆನಂದ ಆಯಿತು. ಭಗವನ್ಯಾನಿ ಚಾನ್ಯಾನಿ ಮುಕುಂದಸ್ಯ ಮಹಾತ್ಮನಃ. ಇಷ್ಟೊತ್ತರೆಗೂ ಹೇಳಿದ್ರಿ, ನನಗೆ ತೃಪ್ತಿ ಆಗಿಲ್ಲ, ಇನ್ನೂ ಕೇಳಬೇಕು ಅಂತಿದೆ. ಇನ್ನೇನು ದೇವರ ಮಹಿಮೆ ಇದೆ. ಅವರಂದ್ರು, ದೇವರ ಮಹಿಮೆ ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ, ನಿನಗೂ ಕೂಡ್ಲಿಕ್ಕಾಗಲ್ಲ, ನಮಗೂ ಕೂಡ್ಲಿಕ್ಕಾಗಲ್ಲ ಅಂತ ಮುಗಿಸ್ಬೇಕೇ ವಿನಃ ಈ ಕೆಲವೆಲ್ಲ ಗ್ರಂಥದ ಮಂಗಳ ಆಗತ್ತಲ್ಲ, ಯಾಕದು ಇನ್ನು ಅವನಿಗೆ ಓದಬಹುದಿಲ್ಲ ಅಂತ ಗುರುಗಳಿಗೂ ಕನ್ಫರ್ಮ್ ಆಗತ್ತೆ, ನಾ ಇದ್ರೆ ಪ್ರಯೋಜನ ಇಲ್ಲ ಅಂತ ಇವನಿಗೂ ಕನ್ಫರ್ಮ್ ಆಗಿ ಮಂಗಳ ಆಯ್ತಪ್ಪ, ವಿಟ್ಲಾಚಾರ ಪುರಾಣ ಬಿಟ್ಟಲ್ಲೇ ಮಂಗಳ ಅಂತ ಹೇಳಿ ನಾವೆಲ್ಲ ಸುಧಾದಿ ಗ್ರಂಥಗಳ ಮಂಗಲ ಮಾಡ್ತೀವಿ ಅಂದ್ರೆ ಏನದು? ಶ್ರೀಮನ್ಯಾಯ ಸದಯನ್ನ ರಾಘವೇಂದ್ರ ಸ್ವಾಮಿಗಳಂದ್ರು, ಟೀಕಾ ಗಾಂಭೀರ್ಯ ಮುದ್ದರ್ಥ ವ್ಯಾಸರಾಜಾದಯ ಕ್ಷಮಃ. ಏನಾದರೂ ಟೀಕಾಕೃತ್ಪಾದರ ಮಾತನ್ನ, ಅದರ ಗಾಂಭೀರ್ಯವನ್ನ, ಅದರ ಆಳವನ್ನ ಅರ್ಥ ಮಾಡಿಕೊಳ್ಳುವ ಅಧಿಕಾರ ಯೋಗ್ಯತೆ ಇದೆ ಅಂದ್ರೆ ಅದು ವ್ಯಾಸರಾಜರಿಗಿದೆ, ವಿಜೇಂದ್ರ ಸ್ವಾಮಿಗಳಿದೆ. ನನ್ನಂಥವನಿಗಿಲ್ಲ ಅಂತ ರಾಘವೇಂದ್ರ ತೀರ್ಥರಂತಹ ಪುಣ್ಯಾತ್ಮರು, ಮಹಾನುಭಾವರು, ಪರಿಮಳಾದಂತಹ ಅದ್ಭುತ ಗ್ರಂಥವನ್ನ ರಚನೆ ಮಾಡಿದ ಪುಣ್ಯಾತ್ಮನಂದ್ರೆ ಮತ್ತೆ ನೀವು ವ್ಯಾಖ್ಯಾನ ಮಾಡಿದ್ರಲ್ಲ, ವಯಂತು ತತ್ಕೃಪಾಲೇಶ. ವಿಜೇಂದ್ರ ಸ್ವಾಮಿಗಳು ಅದೇ ಮತ್ತೆ ವ್ಯಾಸರಾಜರು ನಮ್ಮನ್ನ ಚೂರು ಕಣ್ಣು ಬಿಟ್ಟು ನೋಡಿ ಅನುಗ್ರಹ ಮಾಡಿದ್ದರಿಂದ ಅರ್ಥ ಆಯಿತು ಅಂತಾರೆ ಪುಣ್ಯಾತ್ಮರು. ಅವರ ಸೌಜನ್ಯ. ಆದರೆ ನಮಗಿದು ಸೌಜನ್ಯ ಅಲ್ಲ, ನಿಜವಾಗ್ಲೂ ನಮಗೆ ಅರ್ಥ ಆಗೋದಿಲ್ಲ ಅನ್ನೋದು. ಅದು ಏನಾದರೂ ಅರ್ಥ ಆಗಿದೆ ಅನ್ನೋ ಅಧಿಕಾರ ಇದೆ ಅಪರೋಕ್ಷ ಜ್ಞಾನಿಗಳಾದ ಇಂಥ ಪುಣ್ಯಾತ್ಮರಿಗೆ. ಹಾಗಾಗಿ ನಾವೆಲ್ಲ ಮಂಗಲ ಮಾಡೋದು ಹಾಗೆ. ಈ ರಾಜನಿಗೆ ಮಂಗಳ ಮಾಡಲಿಕ್ಕೆ ಇಷ್ಟ ಇಲ್ಲ, ದಯಮಾಡಿ ಹೇಳ್ರಿ ಇನ್ನೇನಾದರೂ. ಇದಕ್ಕೆ ಅವತಾರಿಕೆಯನ್ನು ಕೊಡ್ತಾ ಈ ಅಧ್ಯಾಯಕ್ಕೆ ವಿಜಯಧ್ವಜರು ಒಂದು ತುಂಬಾ ಸುಂದರವಾದ ಮಾತು ಬರೆದಿದ್ದಾರೆ. ಏನು ಕುಚೇಲೋಪಾಖ್ಯಾನದ ಹಿನ್ನೆಲೆ ಏನು, ಯಾತಕ್ಕಾಗಿ ಕುಚೇಲೋಪಾಖ್ಯಾನಕ್ಕೆ ಇಷ್ಟು ಮಹತ್ವ ಏನು, ಏನದರ ಜಿಷ್ಟೇನು ಅಂತ ಪ್ರಾರಂಭದಲ್ಲೇ ಅವತಾರಿಕೆ ಪೀಠಿಕೆಯನ್ನು ಕೊಡ್ತಾರೆ. ಕುಚೇಲೋಪಾಖ್ಯಾನ ಕೇಳಿದ್ರೆ ದಾರಿದ್ರ್ಯ ನಾಶ ಆಗತ್ತಂತೆ. ಕಾರುಣ್ಯ ದೇವರದು ಕರುಣಾರಸವೇ. ನಮ್ಮ ಭಾಗವತದಲ್ಲಿ ಕರುಣಾರಸ ಪರಮಾತ್ಮನದು. ಯಾರು ಬೇಡಿದ್ರು ಅನುಗ್ರಹ ಮಾಡೋದು, ಯಾರು ಕೇಳಿದ್ರು ಅನುಗ್ರಹ ಮಾಡೋದು. ಆದರೆ ಭಕ್ತಿ ಒಂದಿದ್ರೆ. ಅನೇನ ಅಧ್ಯಾಯದ್ವಯನ, 2 ಅಧ್ಯಾಯದಿಂದ ಏನು ಹೇಳ್ತಾರೆ? ಕೃಷ್ಣ ಬ್ರಾಹ್ಮಣ ಕೃಪಾತಿಶಯ ಕಥನೇನ, ಕೃಷ್ಣನಿಗೆ ಬ್ರಾಹ್ಮಣರ ಮೇಲೆ ಇರುವ ಕೃಪೆಯ ಅತಿಶಯ.
ಅಪಾರವಾದ ಪ್ರೀತಿ ಬ್ರಾಹ್ಮಣರ ಮೇಲೆ ದೇವರಿದೆಯಂತೆ. ಹರಿಭಕ್ತಸ್ಯ ನ ಕೇವಲಂ ಪಾರತ್ರಿಕಮೇವ ಫಲಂ ಅಪಿತು ಐಹಿಕಮಪ್ಯತಿ ವಿಸ್ಮಯಕರಂ ಸ್ಯಾತ್. ಒಂದು ಬಹಳ ಸುಂದರವಾದ ಮಾತಾಡಿದ್ರು. ದೇವರ ಆರಾಧನೆ ಮಾಡದ, ಸುಧಾದಿ ಗ್ರಂಥಗಳನ್ನು ಓದ್ದ, ಸದಾ ನಾರಾಯಣ ಕೃಷ್ಣ ಗೋವಿಂದ ಅಂತ ಇದ್ದ. ದೇವರೇನು ಕೊಡ್ತಾನೆ? ಅವನಿಗೆ ಮೋಕ್ಷ ಕೊಡ್ತಾನೆ. ಎಲ್ಲ ಸರಿ. ಇಲ್ಲಿ ಬೇಕಲ್ರಿ, ಮನೆ ಬೇಕು, ಮಠ ಬೇಕು, ಕಾರ್ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಇವತ್ತಿನ ಕಾಲದ ಎಲ್ಲಾ ಭೋಗಗಳು ಬೇಕಲ್ಲ, ಅದು ನಿಮ್ಮ ದೇವರು ಕೊಡ್ತಾನ? ವಿಜಯಧ್ವಜರಂದ್ರು, ಪಾರತ್ರಿಕವನ್ನ ಕೊಡುವ ದೇವರಿಗೆ ಐಹಿಕ ಕೊಡೋದು ಏನೂ ಕಷ್ಟ ಅಲ್ಲ ಅಂತ. ತುಂಬಾ ತುಂಬಾ ಕಡಿಮೆ ಅಂತ ದೇವರಿಗೆ. ಕಥಿತಂ ಕೃಷೇರಿವ ಫಲಾಲಕುಲಂ ತ್ರಿದಿವಾಧಿಲಭ್ಯಮಪಿ ನಶ್ಯ ಫಲಂ ಕಥಿತಂ ಕೃಷೇರಿವ ಫಲಾಲಕುಲಂ ಸ್ವಲಂತು ಮುಕ್ತಿಪದಂ ಶುಕಶಾರದಾದಿ ಪರಮಾರ್ಥವಿದಾಂ. ಸುಮಧ್ವಿಜಯ 11ನೇ ಸರ್ಗದಲ್ಲಿ ಮೋಕ್ಷದ ವರ್ಣನೆಯನ್ನ ಮಾಡ್ತಾ ಶೇಷದೇವರನ್ನ ಸನಕ ಸನಂದನಾದಿಗಳು ಕೇಳದ್ರಂತೆ. ಆನಂದತೀರ್ಥ ಭಗವತ್ಪಾದರ ಶಾಸ್ತ್ರದಲ್ಲಿ ಹೇಳಿದಂತೆ ವಿಷ್ಣು ಸರ್ವೋತ್ತಮತ್ವವನ್ನು ನಾವು ಸರಿಯಾಗಿ ತಿಳಿದು ಉಪಾಸನೆ ಮಾಡಿದ್ರೆ ಏನು ಸಿಗತ್ತ? ಅವ್ರಿಗೆ ಸ್ವರ್ಗ ಸಿಗತ್ತ? ನಕ್ಕಬಿಟ್ರಂತೆ ಶೇಷದೇವರು. ಸ್ವರ್ಗದಂತಹ ಅಲ್ಪ ಫಲಕ್ಕೆ ಆನಂದ ತೀರ್ಥರ ಶಾಸ್ತ್ರ ಬೇಕಾ? ಒಂದು ಯಾಗ ಮಾಡು ಸಿಗತ್ತೆ ಅಂದ್ರು. ಮತ್ತೇನು? ಆಕೆ ದೃಷ್ಟಾಂತ ಕೊಟ್ರು. ಭತ್ತ ಬೆಳೆದವನಿಗೆ ಹುಲ್ಲು ಬೋನಸ್. ಅದು ಹುಲ್ಲಿನ ಸಲುವಾಗಿ ಯಾರು ಭತ್ತ ಬೆಳೆಯೋದು ಇಲ್ಲ. ಕೇಳೋರು ಹಾಗೆ ಕೇಳೋದಿಲ್ಲ. ಏನ್ರಿ ಈ ವರ್ಷ ನೀವು ಭತ್ತ ಬಿತ್ತಿದ್ರಲ್ಲ, ಎಷ್ಟು ಬಂತು ನಿಮಗೆ, ಎಷ್ಟು ಮೂಟೆ ಭತ್ತ ಬಂತು ಅಂತ ಕೇಳ್ತಾರೆ ವಿನಃ ಎಷ್ಟು ಲಾರಿ ಹುಲ್ಲಂತು ಅಂತ ಕೇಳೋದಿಲ್ಲ. ಹುಲ್ಲು ಬಂತ, ಭತ್ತ ಬರ್ಲಿ ಬಿಡ್ರಿ, ಹುಲ್ಲಂತೂ ಬರ್ಬೇಕಲ್ಪ, ಚಲೋ ಹೊತ್ನಾಗ ಹಾಸ್ಕೊಂಡು ಮಲ್ಕೋಬಹುದು. ಅಷ್ಟೇ, ಭತ್ತ ಬರ್ಲಿಲ್ಲ ಅಂದ್ರೆ ಮಲಗೇ ಬಿಡ್ತಾನೆ ಅವನು ಪರ್ಮನೆಂಟ್ ಆಗಿ. ಪ್ರಧಾನವಾದ ಫಲ ಅಂದ್ರೆ ಮೋಕ್ಷ. ಅವಾಂತರ ಫಲ ಇದೆಲ್ಲ ಏನು ದೊಡ್ಡದು ದೇವರಿಗೆ? ಅದು ಏನೇನೇನೇನು ಶತೇ ಪಂಚಾಶನ್ಯಾಯ ಅಂತ 10,000 ರೂಪಾಯಿ ಕೊಟ್ಟವನಿಗೆ ಆಟೋ ಚಾರ್ಜು ಕೊಟ್ಟನ, 20 ರೂಪಾಯಿ ಅದರಲ್ಲೇ ಮುರ್ಕೊಂಡ್ರಾಯ್ತು. ಹೀಗಾಗಿ ಪರಮಾತ್ಮ ಮೋಕ್ಷವನ್ನು ಕೊಡೋ ದೇವರಿಗೆ ಇದೇನು ದೊಡ್ಡದ? ನಮ್ಮ ವಿಜಯರಾಯರ ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಮೈದುನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದವೇ ಸಾಕ್ಷಿ ಅನುಭವವೋ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ವೈದಿಕ ಪದವಿ ಮೋಕ್ಷವನ್ನು ಕೊಡೋ ದೇವರಿಗೆ ಲೌಕಿಕವಾದದ್ದನ್ನು ಕೊಡೋದು ಏನು ದೊಡ್ಡದು? ತಾನಾಗೆ ಬರುತ್ತೆ. ಒದ್ದಂಟೆ ಡಬ್ಬು ಅಂತಾರಲ್ಲ, ಬೇಡ ಅಂದ್ರು. ಒದ್ದಂಟೆ ಡಬ್ಬು ದೇವರ ಅನುಗ್ರಹ ಇದ್ರೆ. ದೇವರ ಅನುಗ್ರಹ ಕಮ್ಮಿ ಆಯ್ತು ಅಂದ್ರೆ ಒದ್ದಂಟೆ ದಬ್ಬು, ಅದು ಕನ್ನಡ ದಬ್ಬು. ಇದು ಡಬ್ಬು, ಅದು ದಬ್ಬು. ಈಗ ದೇವರ ಅನುಗ್ರಹ ಆಯಿತು. ದೇವರು ಎಷ್ಟು ಕೊಡ್ತಾನೆ? ನಮ್ಮ ರಾಯರೇ ಸಾಕ್ಷಿ. ದೇವರಿಗಾಗಿ ಅವರು ತಮ್ಮ ಜೀವನವನ್ನು ಮೀಸಲಿಟ್ಟಿದ್ದಕ್ಕೆ ಎಷ್ಟು ಕೊಟ್ಟ. ಬೇಡಿದವರಿಗೆ ಇಲ್ಲ ಅಂತ ಅನ್ನೋದೇ ಗೊತ್ತಿಲ್ಲ. ಭೋಜರಾಜನ ಬಳಿಯಲ್ಲಿ ಒಬ್ಬ ಬಂದಿದ್ದಂತೆ ಕವಿ. ಬಂದು ಭೋಜರಾಜನನ್ನ ಹೊಗಳಿರಬೇಕು, ಬೈದಿರಬೇಕು, ಕೇಳಿರಬಾರದು. ಆದ್ರೆ ಅವನಿಗೆ ಸಂತೋಷ ಆಗಿ ಕೊಟ್ಟಿರಬೇಕು. ಭೋಜರಾಜ ಮಹಾವಿದ್ವಾಂಸ, ಎಲ್ಲಾ ಕವಿಗಳು ಹೊಗಳ್ತಾ ಇದ್ರು. ಇವನು ಬಂದಂದ, ಸರ್ವಜ್ಞ ಇತಿ ಲೋಕೋಯಂ ಭವಂತಂ ಭಾಷಸೇ ವೃಥ. ನಿಮ್ಮನ್ನ ಸರ್ವಜ್ಞರು ಎಲ್ಲಾ ತಿಳಿದವರು ಅಂತ ಅಂತಾರೆ, ಅದು ವ್ಯರ್ಥ ಅಂದ. ಈ ರಾಜ ಅಂದ, ಇವನೇನಪ್ಪ ಇಷ್ಟು ಜೋರಾಗಿ ಮೊದಲನೇ ಭೇಟಿಲೇ ನಮ್ಮನ್ನು ಬೈತಾನೆ, ಏನ್ ಧೈರ್ಯ? ಮುಂದಿನ ಸಾಲಂದ, ಯಾಕೆ ನಾನು ಸರ್ವಜ್ಞ ಅಲ್ಲ? ಅದು ವ್ಯರ್ಥ ಯಾಕೆ? ಪದಮೇಕಂ ನ ಜಾನೀಶೆ ವಕ್ತುಂ ನಾಸ್ತೀತಿ ಯಾಚಕೆ. ನಿಮಗೊಂದು ಪದಾನೇ ಗೊತ್ತಿಲ್ಲ ಅಂದ. ಏನದು? ಬೇಡಲಿಕ್ಕೆ ಬಂದವರಿಗೆ ಇಲ್ಲ ಅಂತ ಹೇಳುವ ಪದವೇ ನಿಮ್ಮ ಡಿಕ್ಷನರಿಯಲ್ಲಿ ಇಲ್ಲ ಅಂತ ಅಂದಂತ. ಪದಮೇಕಂ ನ ಜಾನೀಶೆ ವಕ್ತುಂ ನಾಸ್ತೀತಿ ಯಾಚಕೆ. ಅದು ನಮ್ಮ ರಾಯರಿಗೆ ಅಪ್ರಾಪ್ರಿಯೇಟ್ ಆಗಿ ಸೂಟ್ ಆಗತ್ತೆ. ಅವರ ಬಳಿಯಲ್ಲಿ ಹೋದವರಿಗೆ ಇಲ್ಲ ಅನ್ನೋ ಮಾತೇ ಇಲ್ಲ. ಅವನು ಯಾವುದೇ ಮತದವನಾಗಲಿ, ಯಾವುದೇ ಮಠದವನಾಗಲಿ, ಯಾರೇ ಬಂದ್ರು ನನ್ನ ಕೂಸು ಅಂತ ಹೇಳಿ ಪಾಪ ಎಲ್ಲವನ್ನ ಕೊಟ್ಟು, ಇಷ್ಟೆಲ್ಲ ಕೊಟ್ಟ ಮೇಲೆ ಸಾಮಾನ್ಯವಾಗಿ ಏನಾದ್ರೂ ನಾವು ಕೊಟ್ವಿ ಅಂದ್ರೆ ನಮಗೊಂದು ಹೆಮ್ಮೆ ಇರತ್ತೆ. ಅವತ್ತು ನೋಡಿದ್ರ ಅವ್ರಿಗೆ ಕೊಟ್ವಿ ಪಂಚೆ, ಆನಂದವಾಗಿ ಹುಟ್ಟಿಯಾರ ಅವರು ಅಂಥೇಳಿ ನಮಗೊಂದು ಆನಂದ ಇರುತ್ತೆ. ಅವ್ರು ನೋಡಿದಾಗ ನಾವು ಚೆನ್ನಾಗಿದೆ, ಹೀಗೆ ಉಟ್ಕೋಬೇಕು ನೀವು ಏನೋ ಹೇಳ್ತಾ ಇರ್ತೀವಿ. ಎಲ್ಲೋ 100 ಜನ ಇರ್ತಾರೆ, ಎಲೆ ಸಾಕಾಗ್ತಾ ಇರಲ್ಲ. ಒಬ್ಬನ ಊಟ ಕೊಡಿಸ್ಬಿಟ್ವಿ ಅಂದ್ರೆ ಒಂದು ಹೆಮ್ಮೆ. ಅವನಿಗೇನೋ ಮೋಕ್ಷ ತುತ್ತೆ ಕೊಡಿಸ್ದಾಗ, ಹೇಗಿದೆ ನಮ್ಮ ಸಾಮರ್ಥ್ಯ, ಎಲೆ ಕೊಡಿಸ್ಬಿಟ್ಟೆ ನಿಮಗೆ, ಚೆನ್ನಾಗಿ ಉಂಡ್ರಿ ಅಂತ ಹೇಳಂತೀವಿ. ಇಷ್ಟೆಲ್ಲಾ ಕೊಟ್ಟ ರಾಯರಿಗೆ ಹೋಗಿ ನೀವೆಲ್ಲಿಂದ ಕೊಡ್ತೀರಪ್ಪ? ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತೆ. ವಾಯುದೇವರು ಭಗವಂತ
ನನಗೆ ಕೊಟ್ಟ್ಯಾನೆ, ನಾನು GPA ಹೋಲ್ಡರ್ ಅಷ್ಟೇ, ಮೂಲ ಸ್ವತ್ತೆಲ್ಲ ಈಶಾವಾಸ್ಯಂ ಇದಂ ಸರ್ವಂ. ನಮ್ಮ ಅಪ್ಪನದೇ ತಿಮ್ಮಪ್ಪಂದು. ನನ್ನನ್ನ ಕೊಟ್ಟವನೇ ಆ ತಿಮ್ಮಪ್ಪ, ಅವನು ಕೊಟ್ಟಿದ್ದಾನೆ ನಿಮಗೆ ನಾ ಕೊಡ್ತಾ ಇದೀನಿ, ಅವನ ಅನುಗ್ರಹ ಅಂತ ಹೇಳಿ ನಮ್ಮ ರಾಯರು. ಅದಕ್ಕೆ ಭಗವಂತ ಎಷ್ಟು ಕೊಡ್ತಾನೆ ಅಂದ್ರೆ ನಮಗೆ ಸಾಕಾಗುವಷ್ಟಲ್ಲ, ಅವನನ್ನ ಬೇಡಿದವರಿಗೆಲ್ಲ ಕೊಡುವಷ್ಟು ಅವರಿಗೆ ಸಂಪತ್ತನ್ನು ಕೊಡ್ತಾನಂತೆ. ರಾಯರಿಗೆ ಇಲ್ಲ ಅನ್ನೋ ಮಾತೇ ಅವರ ಡಿಕ್ಷನರಿಯಲ್ಲಿಲ್ಲ. ಹೀಗಾಗಿ ಮೋಕ್ಷವನ್ನ ಕೊಡುವ ದೇವರಿಗೆ ಇದು ಯಾವುದೂ ದೊಡ್ಡದಲ್ಲ. ಅದನ್ನೇ ಅಂತಾರೆ ವಿಜಯಧ್ವಜ ಭಟ್ಟಾರಕರು, ಕೃಷ್ಣನಿಗೆ ಬ್ರಾಹ್ಮಣರ ಮೇಲೆ, ತನ್ನನ್ನ ಆರಾಧನೆ ಮಾಡುವ ಭಕ್ತರ ಮೇಲೆ ವಿಶೇಷವಾದ ಕಾಳಜಿ. ಅವರಿಗೆ ಕೇವಲ ಪಾರತ್ರಿಕ ಸುಖ ಮಾತ್ರ ಇದೆ, ಮೋಕ್ಷ ಮಾತ್ರ ಇದೆ ಅನ್ಕೋಬೇಡ್ರಿ, ಐಹಿಕವಾದ ಎಲ್ಲ ಸೌಭಾಗ್ಯಗಳನ್ನು ಭಗವಂತ ಕೊಡ್ತಾನೆ. ನಿಜವಾಗಲೂ ದೊಡ್ಡ ಭಾಗ್ಯ ದೇವರನ್ನ ನಂಬಿದವರಿಗೆ. ನಾವು ಅನೇಕ ಬಾರಿ ಅಂತಿರ್ತೀವಿ, ಈಗೆಲ್ಲ ಏನಾಗಿದೆ ಒಂದು ಟ್ರೆಂಡ್, ವೈದಿಕರನ್ನ ಮಾಡ್ಕೋಬಾರದು, ಒಳ್ಳೆಯನ ವೈದಿಕ ಗಂಡನ್ನ ಅಂತ ಪುರಂದರ ಅವತ್ತಂದಿದ್ರು, ಇವತ್ತದು ಆಗ್ಬಿಟ್ಟಿದೆ. ನಿಜವಾಗ್ಲೂ ನಮ್ಮಟ್ಟು ಸುಖ ಯಾರಿಗಿರಲ್ರಿ. ನಮ್ಮ ಪ್ರಧಾನವಾದ ಕಾರ್ಯವೇ ಭೋಜನ. 12:30 ಹೊಟ್ಟೆ ತುಂಬ ಊಟ ಮಾಡೋದೇ ಅವತಾರ ಕಾರ್ಯ. ಅದನ್ನು ಮೃಷ್ಟಾನ್ನ ಮಾಡ್ತೀವಿ, ಯಾವ ಯೋಚನೆ ಇಲ್ಲ. ಪೂಜೆಯನ್ನ ಸುಖವಾಗಿ ಮಾಡ್ತೀವಿ, ಯಾವ ಅರ್ಜೆಂಟ್ ಇಲ್ಲ. ಬಸ್ಸೋನು ಬಂದ, ಹಾರನ್ನು ಹೊಡೆದ, ಇನ್ನೊಂದು ಹೊಡೆದ, ಈ ಹಾರನ್ನು ಹೊಡ್ಕೊಳ್ಳಿ ನಮ್ಮಪ್ಪನ ಗಂಟೆಯನ್ನು ಹೋಯ್ತು ಅಂತ ಸುಖವಾಗಿ ಸ್ನಾನ, ಪೂಜೆ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ. ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಅಂತ ತಗೋತೋ ಇಷ್ಟೇ ಎಲ್ಲ ಮಾಡೋದು. ಇನ್ನೇನು ಮಾಡ್ತಾನ ಅವನು? ಕೋಟಿ ಇನ್ನೇನು ಮೈಗೆ ಹಚ್ಕೊಂಡು ಓಡಾಡ್ತಾನ? ಹೀಗಾಗಿ ದೇವರು ಇನ್ನು ಕೊಡಿಸುವಂತಹ ದೇವರು ಬೇಕಾದ್ದು. ಈಗ ನಮಗೆ ಕೇಳ್ತಾರೆ, ಈ ಧೋತ್ರ ರೇಟ್ ಎಷ್ಟು ಅಂತ. ಕೊಟ್ಟಿಲ್ಲಪ್ಪ, ಅಂಗಡಿಯವನ್ನೇ ಹೇಳ್ಬೇಕು. ಯಾವ ಅಂಗಡಿ ಅಂತಾರೆ? ಕೊಟ್ಟವನನ್ನೇ ಕೇಳು ಅನ್ಬೇಕು. ನಮಗೆ ಎಲ್ಲಿಂದ ತಂದಿದ್ರು, ಯಾವುದು ಕೊಟ್ಟಿದ್ರು, ತಗೊಳ್ಳೋ ಭಾಗ್ಯವನ್ನೇ ದೇವರು ಕೊಟ್ಟಿಲ್ಲ, ಕೊಡಿಸ್ತಾನೆ ಇದ್ದಾನೆ. ತಗೋ ನಾವು ಏನೇನೇನು ಮಾಡಿಲ್ಲ. ಯಾರೋ ಹಿರಿಯರು ಮಾಡಿದ ಪುಣ್ಯದಿಂದ ಧೋತ್ರ ಎಷ್ಟು, ಸೀರೆ ಎಷ್ಟು, ಇದರದ್ದು ಸೀರಿಯಸ್ ಆಗಿ ನಮಗೆ ರೇಟೇ ಗೊತ್ತಿಲ್ಲ. ಬೇಕಾದ ದೇವರು ಮಾಡಿಸ್ತಾನೆ. ಅವನನ್ನು ಚೂರು ನಂಬಿದ್ದಕ್ಕೆ ಇಷ್ಟು ಮಾಡಿಸ್ತಾನೆ, ಚೂರೇ ಚೂರು. ಅದು ನಾವು ನಂಬಿದ್ದು ಮೋಕ್ಷಕ್ಕಾಗಿ ಇಲ್ಲ, ಹೊಟ್ಟೆಗಾಗಿ ದೇವರನ್ನ ಚೂರು ನಂಬಿದ್ದಕ್ಕೆ ಸಾಕಪ್ಪ ಸಾಕು ಅನ್ನೋ ಅಷ್ಟು. ಇನ್ನೂ ಕೆಲವ್ರಿಗಂತೂ ಪಾಪ ಬೀರು ತೆಗಿಲಿಕ್ಕೆ ಭಯ, ಯಾಕೆಂದ್ರೆ ಮೈ ಮೇಲೆ ಪಂತ ಬೀಳತ್ತ ಧೋತ್ರಗಳೆಲ್ಲ. ಅದು ವಾಲಿ ಭಂಡಾರ ಇದ್ದಾಗ ಒಂದ್ಸಲಿ ಲಾಗ್ ಹಾಕಿಟ್ಬಿಟ್ರೆ ಅದು ಜನ್ಮಾಂತರಕ್ಕಾದ್ರೂ ಆಗ್ಬೋದು ಅಂತ ಹೇಳಿ. ಈ ಅವಸ್ಥೆ ಬೆಳ್ಳಿಯ, ಬಂಗಾರವ, ಮತ್ತೊಂದ ಮಗದೊಂದ ಸ್ವಾಮಿ ಬೇಕಾದು ಕೊಡ್ತಾನೆ. ಹೀಗಾಗಿ ಅವನನ್ನು ನಂಬಿದವರಿಗೆ ಎಂದೂ ಲಾಸ್ ಅನ್ನೋ ಮಾತೇ ಇಲ್ಲ. ನಂಬಿ ಕೆಟ್ಟವರಿಲ್ಲ, ನದೇವ ತೋಷಣಂ ರಥ. ಅದಕ್ಕೆ ದೇವರಿಗೆ ಬಹಳ ಕಾಳಜಿ ಅಂತ. ಅದನ್ನೇ ವಿಜಯಧ್ವಜರಂತಾರೆ, ಹರಿಭಕ್ತಸ್ಯ ನ ಕೇವಲಂ ಪಾರತ್ರಿಕಮೇವ ಫಲಂ ಅಪಿತು ಐಹಿಕಮಪಿ ಅತಿ ವಿಸ್ಮಯಕರಂ. ಅತೀ ವಿಸ್ಮಯಕರವಾದಂತಹ ಐಹಿಕವಾದ ಸಂಪತ್ತನ್ನು ದೇವರು ಕೊಡ್ತಾನಂತ. ಸ್ಯಾತ್ ಇತಿ ಈದೃಶಂ ಮಾಹಾತ್ಮ್ಯಂ ಭಕ್ತಿ ತತ್ರ ಪ್ರಥಮತೋ. ಅವನ ಮಹಾತ್ಮೆಯನ್ನು ಹೇಳಲಿಕ್ಕೆ ಕುಚೇಲೋಪಾಖ್ಯಾನವನ್ನ, ಇದಕ್ಕೆ ಅವತಾರಿಕೆಯನ್ನು ಕೊಟ್ಟರು. ಏನು ದೇವರ ಅನುಗ್ರಹ ಮಾಡಿದ್ದು ಅಂದಾಗ ರಾಜರು ಕೇಳ್ತಾರೆ, ಸ್ವಾಮಿ ಹೇಳಬೇಕು ನೀವು ವಿಶೇಷವಾಗಿ, ಇನ್ನೂ ದೇವರದು ಏನಾದರೂ ಮಹಿಮೆ ಇದ್ರೆ. ಯಾಕಪ್ಪ ನಿನಗೇನು ತೃಪ್ತಿ ಆಗ್ತಾ ಇಲ್ವಾ? ಸ್ವಾಮಿ, ದೇವರ ವಿಷಯವನ್ನ ಕೇಳೋದ್ರಲ್ಲಿ ತೃಪ್ತಿ ಆಗಬಾರದು. ಕೋನು ಶ್ರುತ್ವ ಸಕೃತ್ ಬ್ರಹ್ಮನ್ ಉತ್ತಮ ಶ್ಲೋಕ ಸತ್ಕಥಾಂ ವಿರಮೇತ ವಿಶೇಷಜ್ಞೋ ವಿಷಣ್ಣ ಕಾಮಮಾರ್ಗಣೈ. ಯಾರಿಗೂ ತೃಪ್ತಿ ಆಗೋದಿಲ್ಲ ದೇವರ ಕಥೆ ಯೋಗ್ಯನಾಗಿದ್ರೆ. ಕಾಮಮಾರ್ಗಣೈ, ಕಾಮನ ಮಾರ್ಗಣ ಅಂದ್ರೆ ಬಾಣಗಳು. ಮನ್ಮಥನ ಬಾಣಕ್ಕೆ ಸಿಲುಕಿ ಸಂಸಾರದ ಐಹಿಕವಾದಂತಹ ಬಯಕೆಗಳೇ ದೊಡ್ಡದು ಅನ್ಸೋನು ಬಿಟ್ಟಾನು. ಆದರೆ ದೇವರ ಕಥಾಮೃತವನ್ನು ಪಠನ ಮಾಡ್ತಾ ಇದ್ರೆ ಆನಂದ ಆಗುತ್ತೆ. ನಾನು ಅನೇಕ ಬಾರಿ ಅಂತಿರ್ತೇನೆ, ದೇವರ ಕಥೆ ಕೇಳದವರು ಬೆನಿಫಿಟ್ ಇಲ್ಲದೆ ಹೋಗೋದಿಲ್ಲ. ಯಾಕೆ ಅಂದ್ರು, ಎರಡರಲ್ಲಿ ಒಂದು. ಅವ್ರಿಗೆ 1 ಗಂಟೆ ನಿದ್ದೆ ಬಂತು ಅಂದ್ರೆ ಅದೇ ಸ್ವಯಂ ಬೆನಿಫಿಟ್. ಏನು ಪುರಾಣ ಆಚಾರ ಹೇಳಿದ್ರು 1.5 ತಾಸು ಅವರೇ ಎಬ್ಸೋದ್ರು. ಸಾಯಂಕಾಲನೂ ಇರತ್ತಂತೆ ಪುಣ್ಯಾತ್ಮ, ಇನ್ನೊಂದು 2 ತಾಸು ಇದ್ರೆ ಆನಂದಪ್ಪ, ಎಲ್ಲೆಲ್ಲೆಲ್ಲೆಲ್ಲೆಲ್ಲೂ ಬರದ ನಿದ್ದೆ ಇಲ್ಲಿ ಬಂತು ಅಂತ ಅದೊಂದು ಬೆನಿಫಿಟ್. ಬೇಡ, ಈ ಆಚಾರ ನಿದ್ದೆ ಕೂಡ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂದ್ರೆ ಅದೊಂದು ದೊಡ್ಡ ಭಾಗ್ಯ. ದೇವರ ಕಥೆಯನ್ನು ಕೇಳೋದಲ್ಲ, ಎಷ್ಟೋ ಜನ್ಮದ ಪಾಪನಾಶ ಆಯಿತು. ಹೀಗಾಗಿ ಎಚ್ಚರಿಕೆ ಇದ್ರೂ ಪುಣ್ಯ, ಬಿದ್ರೂ ಪುಣ್ಯ. ಅದು ದೇವರ ಕಥೆಯಲ್ಲಿರುವಂತಹ ದೊಡ್ಡ ಭಾಗ್ಯ ಅಂದ್ರೆ ಇದು. ನೀವ್ಯಾರು ನಿದ್ದೆ ಮಾಡ್ತಾ ಇಲ್ಲ, ಬೇಡ, ನಿದ್ದೆ ಮಾಡೋದು ಬೇಡ. ಮೊದಲನೇ ಪುಣ್ಯ ಬೇಡ ನಮಗೆ, ಎಚ್ಚರಿಕೆಯಿಂದಾನೇ ಇರೋಣ. ಬೇರೆ ವಿಷಯದಲ್ಲಿ ಟಿವಿ ನೋಡ್ಬೇಕಾದ್ರೆ ನಿದ್ದೆ ಬೇಕಾದ್ರೆ ಮಾಡೋಣ, ಭಗವಂತನ ವಿಷಯವನ್ನ ಕೇಳಬೇಕಾದ್ರೆ ನಿದ್ದೆ ಮಾಡೋದು ಬೇಡ. ಹೇಳಿಕ್ ಬಂದೆ, ಎರಡೂ ತರಹದ ಪ್ರಯೋಜನ ಬೆನಿಫಿಟ್ ಇದ್ದೇ ಇದೆ ಅಂತ. ಯಾರು ವಿರಮೇತ, ಯಾರು ಇದಾಗ್ತಾರೆ ದಯಮಾಡಿ ಹೇಳ್ರಿ. ಯಾಕೆ ಅಂದ್ರೆ ಬಹಳ ಸುಂದರವಾದ, ನಾವು ಕುಚೇಲೋಪಾಖ್ಯಾನ ಅವನ ಅವಲಕ್ಕಿ ತಂದು ಕೊಟ್ಟೆ ಇಷ್ಟೇ ನೋಡ್ತೀವಿ. ಕುಚೇಲೋಪಾಖ್ಯಾನದಲ್ಲಿ ಬಹಳ ಅದ್ಭುತವಾದ ಕೆಲವು ಮಾತುಗಳಿದೆ. ದೇವರು ಗುರುಭಕ್ತಿಯ ಬಗ್ಗೆ ಕುಚೇಲ ಮತ್ತೆ ದೇವರು ಮಾತಾಡೋದು ನೋಡಬೇಕು. ಗುರುಗಳಲ್ಲಿ ಯಾಕೆ ಭಕ್ತಿಯನ್ನ ಮಾಡಬೇಕು ಅಂತ ಅತೀ ಸುಂದರವಾದ ಮಾತದು. ತತ್ಪೂರ್ವಭಾವಿಯಾಗಿ ಪರೀಕ್ಷಿತರಾಗಿ ಕೇಳ್ತಾರೆ, ಯಾಕೆ ದೇವರ ವಿಚಾರವನ್ನ ಕೇಳ್ತಾ ಏನು ಗೊತ್ತಾ? ಸಾವಾಗ ಅನಂತಸ್ಯ ಗುಣಾನ್ ಗೃಣೀತೆ ಕರೌ ಚ ತತ್ಕರ್ಮ ಕರೌ ಮನಶ್ಚ ಸ್ಮರೇದ್ ವಸಂತಂ ಸ್ಥಿರ ಜಂಗಮೇಶು ಶೃಣೋತಿ ತತ್ಪುಣ್ಯ ಕಥಾ ಸಕರಣ.
ಸ್ವಾಮಿ, ನಮಗೆ ದೇವರು ಕೊಟ್ಟ ಇಂದ್ರಿಯಗಳನ್ನ ಆ ಹೆಸರಿನಿಂದ ಕರಿಬೇಕು ಅಂದ್ರೆ ಆ ಕೆಲಸವನ್ನ ಆ ಇಂದ್ರಿಯಗಳು ಮಾಡಿದರೆ ಮಾತ್ರ ಕರಿಬೇಕಂತ. ಇಲ್ಲ ಅಂದ್ರೆ ಅವನನ್ನ ಆ ಹೆಸರಿನಿಂದ ಕರಿಬಾರದು. ಈಗ ನಮ್ಮನ್ನು ಈ ವೇಷ ಭೂಷಣ ಇದನ್ನೆಲ್ಲ ನೋಡಿ ಇವರೊಬ್ಬರು ಆಚಾರ್ಯರು ಅಂತ ಯಾರೋ ರಸ್ತೆಯಲ್ಲಿದ್ದವರು, ಇವತ್ತು ಯಾವುದೋ ಒಬ್ಬ ರಸ್ತೆಯಲ್ಲಿದ್ದವನು ದಾರಿ ತೋರಿಸ್ದ, ಈ ವೇಷಕ್ಕೆ ಮರ್ಯಾದೆ ಕೊಡ್ತಾರೆ. ಆದರೆ ಈ ವೇಷ ಹಾಕೊಂಡು ಮಾಡಬಾರದು ಕೆಲಸ ಮಾಡೋದು, ಇವನು ಒಂದು ವೇಷ ಬೇರೆ ಕರಡು ಪಾಪಿಷ್ಟ, ನಾಳೆ ಬರಲಿ ಅವನು ಜುಟ್ಟು ಕತ್ತರಿಸ್ತೀವಿ ಅಂತಾರೆ. ವೇಷಕ್ಕೊಂದು ಮರ್ಯಾದೆ ಇದೆ. ಅನೇಕ ಬಾರಿ ಅಂತಿರ್ತೀನಿ, ಕೆಲವರು ಏನ್ ದೀಕ್ಷಾ ಅಂದ್ರೆ ನಾವು ಮಸಾಲೆ ದೋಸೆ ತಿಂದ್ರು ಮಡಿಲೇ ತಿನ್ನೋದು ಅಂತ. ಅದು ಮನೇಲಿ ತಂದು ತಿನ್ ಸಾಯಿ, ಅಲ್ಲಿ ಹೋಗಿ ತಿಂತ ಮಡಿಲಿ ಅಂದ್ರೆ ಗತಿ ಏನು? ನೋಡೋನೆಲ್ಲ ಅಂತ ನೀವು ತಿನ್ನೋದ್ರೆ ರೇಟ್ ಬೇರೆ ಜಾಸ್ತಿ ಆಯ್ತು ಅಂತ ಪಾಪ ಒಬ್ಬ ತಿನ್ನೋದು ಇಡೀ ಎಲ್ಲರನ್ನೂ ಬೈತಾರೆ. ನಿನ್ನ ವೇಷಕ್ಕೊಂದು ಮರ್ಯಾದೆ ಇದೆ ಅಂದ್ರೆ ವೇಷಕ್ಕೆ ತಕ್ಕ ಹಾಗೆ ನಿನ್ನ ಭಾಷೆ, ನಿನ್ನ ನಡವಳಿಕೆ ಇರಬೇಕು. ನಮ್ಮ ಇಂದ್ರಿಯಗಳು ಹಾಗೆ ಅಂತ, ಸಾವಾಕ್ ಅದನ್ನ ಮಾತು ಅಂತ ಕರಿಬೇಕಂತೆ. ಯಾವುದನ್ನ? ಅನಂತಸ್ಯ ಗುಣಾನ್ ಗೃಣೀತೆ. ಯಾರು ಅನಂತನ ಗುಣಗಳನ್ನ ಸ್ತೋತ್ರ ಮಾಡ್ತಾರೆ ಅವರದು ಮಾತ್ರ ಮಾತಂತೆ, ಮಿಕ್ನಾದವ್ರದು ಮಾತಲ್ಲ. ಮತ್ತೇನು? ಕಪ್ಪೆ ಒಟಗುಟ್ಟೋದು ಅಂತ ದ್ವಿತೀಯ ಸ್ಕಂದದಲ್ಲಿ ಅಂತಾರೆ. ಯಾರು ಬೇಕಾದಷ್ಟು ಮಾತಾಡ್ತಾರೆ ಆದ್ರೆ ದೇವರ ವಿಷಯ ಅಲ್ಲ. ಅವ್ನು ಏನ್ ಚೋ ಮಾತಾಡ್ತಾನ್ರಿ, ಎಂಥ ರೈಟರ್ ಅವರು, ಏನಂದ, ಏನು ಬಿಜೆಪಿನ ಬೈದ 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 ತಾಸು ಬೈದ, ಆಮೇಲೆ ನಾನು ನೀ ಏನ್ ಕಾಂಗ್ರೆಸ್ ಪರಾನ ಅಂತ ಮತ್ತೆ ಕಾಂಗ್ರೆಸ್ ಅನ್ನು ಬೈದ, ಏನ್ ಚಲೋ ಬೈತಾನೆ. ಅದು ಅವನು ಮಾತು ಅನ್ಬೇಡ್ರಿ, ದೇವರಿಗೆ ಸಂಬಂಧಪಡದ ಮಾತು ಮಾತಲ್ಲ, ಕಪ್ಪೆ ಒಟಗುಟ್ಟಿದ್ದು ಅಂಥೇಳಿ. ಬಿಲೇ ಬತೋರು ಕ್ರಮ ವಿಕ್ರಮಾನ್ನೇ ನಶುಣ್ವತ ಕರ್ಮಪುಟೇ ನರಸ್ಯ ಜಿಖ್ವಾಸತಿ ದಾರ್ದುರಿಕೇವ ನಸ್ಯಾತ್ ನಚೇತ್ ಪ್ರಗಾಯತ್ಯುರುಗಾಯ ಗಾಥಾಂ ಭಾರಪ್ಪರಂ ಪಟಕಿರೀಟ ಜುಷ್ಟಮಪ್ಯುತ್ತಮಾಂಗಂ ನ ನಮೇನ್ಮುಕುಂದಂ ಶಾವೌ ಕರೌನೋ ಕುರುತೆ ಸಪರ್ಯಾಂ ಹರೇ ಲಸತ್ ಕಂಚನ ಕಂಕಣವ್ವ. ಈ ಮಾತುಗಳನ್ನೆಲ್ಲ ಪುರಂದರದಾಸ ಅಂತಾರೆ. ಸಂಸ್ಕೃತ ಗೊತ್ತಾಗಲ್ಲ ಅಂದ್ರೆ ಪುರಂದರದಾಸ ಅಂದ್ರು, ನಾ ಬೈತೀನಿ ಬನ್ರಿ ಅಂತಾರ ಅವ್ರು. ಬೈರಪ್ಪ, ಎಷ್ಟು ಬೈತಾರೋ ಬೈರಿ. ಸುರರಿಂದ್ವಂದ್ಯನ ಸುತ್ತದ ಕಾಲು ಸೂಳೆ ಮನೆ ಮಂಚದ ಕಾಲು, ಯಾವ ಮುಲಾಜು ಇಲ್ಲದೆ ಬೈದರವರು. ನಿನ್ನ ಕಾಲಿನಿಂದ ನೀನೇನಾದರೂ ದೇವರಿಗೆ ಪ್ರದಕ್ಷಿಣೆ ಹಾಕಲಿಲ್ಲ, ಎಲ್ಲಿ ರಾಘವೇಂದ್ರ ಸಪ್ತಾಹ ಆಗ್ತಾ ಇದೆ ಅಲ್ಲಿಗೆ ನೀ ಬರಲಿಲ್ಲ ಅಂದ್ರೆ ಅದನ್ನ ಕಾಲು ಅನ್ಬೇಡ ಮಗನೇ ಅಂತಾನೆ. ಏನೋ ಜನ್ಮಾಂತರದ ಪುಣ್ಯದಿಂದ ಕಾಲಲ್ಲಿ ನಡೆಯೋ ಶಕ್ತಿ ತಾಕತ್ತು ದೇವರು ಕೊಟ್ಟ್ಯಾನ. ಒಳ್ಳೆ ಕೆಲಸಕ್ಕಾಗಿ ಆ ಕಾಲನ್ನ ನೀನು ಬಳಸ್ತಿಲ್ಲ ಅಂದ್ರೆ ಜನ್ಮಾಂತರಲ್ಲಿ ಒಂದ ಕಾಲೇ ಇಲ್ಲ, ಅಥವಾ ಇದ್ದ ಕಾಲು ಕೆಲಸಕ್ಕೆ ಬರೋದಿಲ್ಲ, ಅಷ್ಟು ಮಾಡಿಡ್ತಾನೆ ಅಂತ. ಸುರರಿಂದ್ವಂದ್ಯನ ಸುತ್ತದ ಕಾಲು ಸೂಳೆ ಮನೆ ಮಂಚದ ಕಾಲು ಸರಸಿ ಜನಾಭನ ಎತ್ತದ ಹೆಗಲು ಸತ್ತ ಕುರಿಯ ಹೆಗಲೋ ಮನ್ಮಥ ಜನಕನ ಮರೆತ ಮನುಜರು ಮರ 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 ಮರವು. ಮರ ಅಂತ ನಿಲ್ಸಿಲ್ಲ, ಎಕ್ಸೆಟ್ರಾ ಇಟ್ಕೋಬಹುದು, ನಾವು ನಿಲ್ಲಿಸಬೇಕಾಗತ್ತೆ. ನಾರಾಯಣನ ಕಥೆ ಕೇಳದ ಕಿವಿಗಳು ಸೋರುವ ಮಾಳಿಗೆ ನಾಳಗಳು. ಓವರ್ಫ್ಲೋ ಪೈಪ್ ಅಂತದ್ದು ದೇವರ ಕಥೆ ಕೇಳದ ಇದ್ದು. ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ತೀವಿ, ಏನು ಕಥೆ ರೀ, ಏನು ಆಚಾರ ಹೇಳ್ತಾ ಬಾ 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 ಏನ್ ಹೇಳಿದ್ರು ಅವ್ರ ಬಾಯಲ್ಲೇ ಕೇಳ್ಬೇಕ್ರಿ. ಅಯ್ಯೋ ಅಯ್ಯೋ ಏನ್ ಹೇಳ್ತಾರೋ ಏನೋ ಅಂಥೇಳಿ. ನಾರಾಯಣ ಇದು ಈ ಉಪಕ್ರಮದ ದಿವಸ ಒಂದು ದರ್ಭೆ ಕೊಡ್ತಾರೆ, ಉಪಾಕೃತ ವೈ ವೇದಾಹ ಉತ್ಸೃಷ್ಟ ವೈ ವೇದಾಹ ಅಂತ. ಅದಾದ್ಮೇಲೆ ಋಷಿಗಳ ಹತ್ರನೇ ಕೊಟ್ಬಿಡ್ತೀವಿ, ನೀವೇ ಇಟ್ಕೊಳ್ರಿ ಅಂತ. ನಾವು ಪುರಾಣ ಕೇಳಿದ ಕೂಡಲೇ ಆಚಾರ್ಯ ತುಭ್ಯಮಹಂ ಸಂಪ್ರದದೆ ನಮ್ಮಮ್ಮ ನೀವೇ ಇಟ್ಕೊಳ್ರಿ ಅಂತ ಹೇಳಿ, ಅಥವಾ ಗಣಪತಿ ಕೂಡಿಸಿದ ಜನನೇ ವಿಸರ್ಜನೆ ಮಾಡಿದ ಹಾಗೆ ನಾವು ಕೇಳಿದ್ದಲ್ಲೇ ವಿಸರ್ಜನೆ ಮಾಡೇ ಬಂದ್ಬಿಡೋದು. ಹೀಗಾಗಿ ಪರಮಾತ್ಮನ ಕಥೆ ಅದಕ್ಕೆ ಇಲ್ಲಿ ಕೇಳಿ ಮೇಲೆ ಹೋಗ್ಬೇಕಂತದ್ದು, ಊರ್ಧ್ವಮೂಲ ಮೇಲೆ ಹೋಗ್ಬೇಕಂತ. ನಾರಾಯಣನ ಕಥೆ ಕೇಳದ ಕಿವಿಗಳು ಸೋರುವ ಮಾಳಿಗೆ ನಾಳಗಳು ಸರಸಿ ಜನಾಭನ ಎತ್ತದ ಹೆಗಲು ಸತ್ತ ಕುರಿಯ ಹೆಗಲೋ. ಈ ಮಾತನ್ನ ಬೈತಾರೆ, ಆ ಭಾಗವತ ಬೈದದ್ದನ್ನು. ಇಲ್ಲಂತ ಪರೀಕ್ಷಿತ ಸ್ವಾಮಿ ಯಾಕೆ ದೇವರ ಕಥೆಯನ್ನು ಕೇಳ್ತೀನಿ ಅಂದ್ರೆ, ಸಾವಾಗ ಅನಂತಸ್ಯ ಗುಣಾನ್ ಗೃಣೀತೆ, ಅವನ ಮಾತು ಮಾತ್ರ ಮಾತು. ಯಾರು ಭಗವಂತನನ್ನ ಸ್ತೋತ್ರ ಮಾಡ್ತಾನೆ, ಗುಣಾನ್ ಗೃಣೀತೆ ಅನಂತಸ್ಯ ಗುಣಾನ್ ಗೃಣೀತೆ ಸೈವ ವಾಕ್ ತತ್ಕರ್ಮ ಕರೋ ಮನಶ್ಚ ಕರಶ್ಚ. ಯಾರ ಕೈ ಪ್ರತಿನಿತ್ಯ ಶಾಲಿಗ್ರಾಮ ಸ್ಪರ್ಶ ಮಾಡುತ್ತೆ
ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಓಪನ್ ಮಾಡೋದು ಬೇಡ, ಕಡೇ ಪಕ್ಷ ಅದರ ಮೇಲೆ ಇದ್ದ ಧೂಳನ್ನ ಒಮ್ಮೆ ಒರೆಸಿ ಆ ಧೂಳನ್ನ ತಲೆ ಮೇಲೆ ಇಟ್ಕೊಂಡ ಅಂದ್ರೆ ಅದು ದೊಡ್ಡ ಭಾಗ್ಯ. ಯಾಕೆ ರೂಪಮನ್ಯದಿವ ಧನ್ಯಮಾತ್ಮನಃ, ಶ್ರೀಮದಾಚಾರ್ಯರ ಪ್ರತಿರೂಪ ಅದು. ಯಾರ ಕೈ ಹಿರಿಯರ ದೊಡ್ಡವರ ಪಾದಸ್ಪರ್ಶವನ್ನ ಮಾಡತ್ತೆ ಅದನ್ನ ಕೈ ಅಂತ ಕರಿಬೇಕಂತ. ಇಲ್ಲ ಅಂದ್ರೆ ಕೈ ಏನು ಮಾಡೋದು, ಅದಕ್ಕೆ ಸಂಸ್ಕೃತದಲ್ಲಿ ಕರ ಅಂದದ್ದೇ ಅದಕ್ಕೆ. ವಿಜಯಧ್ವಜ ಬರೀತಾರೆ, ಯಾಕೆ ಕರ ಅಂದದ್ದು? ಅನೇನ ಕರೋತಿ ಇತಿ ಕರಹ, ಕರೋತಿ ಮಾಡ್ತಾನೆ ಏನನ್ನ, ಆ ಕೈ ಕೊಟ್ಟಿದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟ ಕೆಲಸವನ್ನ ಅವನು ಮಾಡ್ತಾನೆ. ನಿಜವಾಗಲೂ ಕೈ ಇದ್ದದ್ದು ಸಾರ್ಥಕ ಆಗ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಂಡೋರು ಕೈ ಕೊಡಿರ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ಸ್ ಅಂತ, ಹ್ಯಾಪಿ ವೆಡ್ಡಿಂಗ್ ಡೇ, ಹ್ಯಾಪಿ ಮ್ಯಾರಿಡ್ ಲೈಫು, ಹ್ಯಾಪಿ. ಅಲ್ಲೋ ನೀನು ಶಾಲಿಗ್ರಾಮ ಮುಟ್ಟು ಅಂತ ಕೈ ಕೊಟ್ರೆ ಬರೀ ಕೈ, ಅದು ಎಂಜಲು ಮುಸರೆ ಇನ್ನೂ ಕೆಲವು ಅಗ್ನಿಹೋತ್ರಗಳು ಬೇರೆ ಇಟ್ಕೊಂಡಿರ್ತಾರೆ. ಆ ಕೈ ಕೊಟ್ಟು ಕೊಡು ಕೊಟ್ಟು ಏನು ಬೇಕಿದೆ? ಏನು ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ, ಏನು ವೇದವ್ಯಾಸ ದೇವರ ಕೈಯ? ಕೆಲಸಕ್ಕೆ ಬಾರದ ಕೈಯನ್ನ ಹಿಡ್ಕೊಂಡು ಕೊಟ್ಟು ಪ್ರಯೋಜನ ಏನು? ಭಗವಂತ ಕೈಯನ್ನ ಕೊಟ್ಟಿರೋದು ನನ್ನನ್ನ ಮುಟ್ಟು ಅಂತ. ಆಚಾರ್ಯರಂತಾರೆ ಕೃಷ್ಣಾಮೃತ ಮಹಾರಣವದಲ್ಲಿ, ಪ್ರತಿನಿತ್ಯ ಶಾಲಿಗ್ರಾಮ ಸ್ಪರ್ಶ ಮಾಡುವವನ ಕೈಯನ್ನ ದೇವತೆಗಳು ಮುಟ್ಟಬೇಕು ಅಂತ ಇಷ್ಟಪಡ್ತಾರಂತೆ. ಯಾಕೆ ಅಂದ್ರು, 3 ಕಾರಣವನ್ನ ಕೊಡ್ತಾರಲ್ಲಿ ಟಿಪ್ಪಣಿಕಾರರು, ಒಬ್ಬೊಬ್ಬರು ಒಂದೊಂದು. ಯಾರ ಕೈಯಿಂದ ಶಾಲಿಗ್ರಾಮ ಸ್ಪರ್ಶವನ್ನ ಮಾಡ್ತಾನೆ ಅವನ ಕೈ ಅನ್ನೋದು ಪವಿತ್ರವಾದ ಕ್ಷೇತ್ರ ಆಗತ್ತಂತೆ. ಕ್ಷೇತ್ರ ಆದದ್ದರಿಂದ ಆ ಕ್ಷೇತ್ರದಲ್ಲಿ ಬಂದು ಸ್ನಾನ ಮಾಡಬೇಕು ಅಂತ ದೇವತೆಗಳು ಬರ್ತಾರೆ ಅಂತ ಒಬ್ಬರ ವ್ಯಾಖ್ಯಾನ. ಮತ್ತೊಬ್ಬರು ವ್ಯಾಖ್ಯಾನವನ್ನ ಮಾಡ್ತಾರೆ, ಯಾರ ಕೈಯಿಂದ ಶಾಲಿಗ್ರಾಮ ಸ್ಪರ್ಶ ಮಾಡ್ತಾನೆ ಅವನ ಕೈಯನ್ನ ದೇವತೆಗಳು ಹಿಡ್ಕೊಳ್ಳಿಕ್ಕೆ ಬರೋದು ಯಾಕೆ ಅಂದ್ರೆ, ಅವರಂದ್ರು ಶಾಲಿಗ್ರಾಮ ಸ್ಪರ್ಶ ಮಾಡಿದವನು ಕೆಳಗೆ ಬಿದ್ದ ಅಂತ ಆಗಬಾರದು ಅಂತ ಕೈ ಹಿಡಿದು ಜಗ್ಲಿಕ್ಕೆ ಬರ್ತಾರಂತ ಅವರು ದೇವತೆಗಳು. ಕೈ ಕೊಡ್ತೀವಿ ಬಾಪ ಮೇಲೆ, ಯಾಕೆ ನಾಳೆ ದಿನ ನಮ್ಮ ದೇವರಿಗೆ ಕೆಟ್ಟ ಹೆಸರು ಬರುತ್ತೆ ನೋಡ್ರಿ, ಪೂಜೆ ಮಾಡಿ ಮಾಡಿ ಹಾಳಾದ ಅಂತಾರವರು. ಅದಾಗಬಾರದು. ನೀ ಪ್ರತಿನಿತ್ಯ ಭಕ್ತಿಯಿಂದ ಶಾಲಿಗ್ರಾಮ ಸ್ಪರ್ಶ ಮಾಡಿ ಆ ತೀರ್ಥವನ್ನು ಪ್ರಾಶನ ಮಾಡಿದ್ದೆ ಅಂದ್ರೆ ಹಾಳಾಗಬಾರದು ಅಂತ ಹೇಳಿ ಕೈ ಕೊಟ್ಟು ಮೇಲೆ ಎತ್ಕೊಳ್ಳಿಕ್ಕೆ ಬರ್ತಾರಂತ. ಯಾಕೆ ಅಂದ್ರೆ ನಮಗೆ ಕೈ ಕೂಡ ಕೊಟ್ಟು ಗೊತ್ತಿಲ್ಲ. ಒಬ್ಬ ಒಂದು ಹಳ್ಳದಲ್ಲಿ ಬಿದ್ದಿದ್ದ, ಅದೇ ಅವನನ್ನು ಮೇಲೆ ಜಕ್ಕೋಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು ಹೊಟ್ಟೆ ಬರವಲ್ಲ ಅವನು. ಎಲ್ಲಾರು 10 ಜನ ಸೇರಿ ಕೈ ಕೊಡೋ ಮಾರಾಯ, ನಾವು ಕೈ ಕೊಡ್ಲಿಕ್ಕೆ ಹತ್ತೀವಿ, ನೀ ಕೈ ಕೊಡು ಅಂದ್ರು. ಕೈಯೇ ಕೊಡ್ಲಿಲ್ಲ. ಒಬ್ಬ ಬುದ್ಧಿವಂತ ಬಂದ, ಏನ್ ಮಾಡ್ತೀರ? ಅವನು ಮೇಲೆ ಎತ್ತಬೇಕು, ಅವನು ಕೈಯೇ ಕೊಡ್ತಾ ಇಲ್ಲ. ಸರೀರಿ ಅಂದ. ಈಗಂದ ಮೇಲ್ ನೋಡ್ದ, ತಗೋ ಅಂದ. ಪಟಾರಂತ ಅವನು ಕೈ ಕೊಟ್ಟ, ಮೇಲೆ ಹೇಳ್ಕೊಂಬಿಟ್ಟ. ಇವ್ರಿಗೆ ಆಶ್ಚರ್ಯ ಆಯ್ತು. ಅಲ್ಲೋ 1 ತಾಸಾಯ್ತು ನಾವು ಕೈ ಕೊಡು ಅಂತ ನೀವು ಕೊಡದೆ ಅವನಿಗೆ ಮಾತ್ರ ನೀ ಕೊಟ್ಟಿ, ಅವನನ್ನ ನೀ ದೊಡ್ಡವನು ಮಾಡಿದೆಲ್ಲ. ಅದಕ್ಕೆ ಇವನು ಎತ್ತದವನಂದ, ನೀವು ಅದೇ ದಡ್ಡತನ ಮಾಡಿದ್ದು. ಅವನ ಡಿಕ್ಷನರಿಯಲ್ಲಿ ಕೊಡು ಅನ್ನೋ ಶಬ್ದವನ್ನೇ ಉದ್ಯಾಪನೆ ಮಾಡಿಬಿಟ್ಟೆ. ಕೊಡು ಅನ್ನೋದು ಗೊತ್ತೇ ಇಲ್ಲ ಅವನು. ದಾನ ಧರ್ಮ ದಕ್ಷಿಣೆ ಕೊಡು ಅನ್ನೋದು ಕೇಳೋದೇ ಇಲ್ಲ ಅವನಿಗೆ. ಮತ್ತೇನು ಅವನಿಗೇನಿದ್ರು ತಗೋ 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 ಅನ್ನೋದೇ ಕೇಳೋದು. ನಾ ಏನ್ ಮಾಡಿದೆ? ತಗೋ ಕೈ ಅಂದೆ. ಅವನೇನೋ ದೊಡ್ಡ ರಾಘವೇಂದ್ರ ಸಪ್ತಾಹ ನಡೀತಾ ಇದೆ, ತೆಂಗಿನಕಾಯಿ ದಕ್ಷಿಣೆ ಕೊಡಬಹುದು ಅಂತ ಕೈ ಕೊಟ್ಟ, ನಾ ಹಿಡಿದು ಜಗ್ಗದೆ. ಆದ್ರಿಂದ ಅವನಿಗೆ ಬರೀ ದಾನ ಧರ್ಮ ದಕ್ಷಿಣೆ ಎಲ್ಲ, ಕೈ ಕೂಡ ಕೊಟ್ಟು ಗೊತ್ತಿಲ್ಲ ಅಂತ. ಹಾಗೆ ಭಗವಂತ ನಮ್ಮ ಕೈ ಹಿಡಿದು ಅವನೇ ಎಳ್ಕೋಬೇಕಂತೆ. ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ, ನಿನಗಾಗಿ ನಾವು ಕೈಯನ್ನ ವಿನಿಯೋಗ ಮಾಡ್ತಾ ಇಲ್ಲ. ಕಂಡವರಿಗೆ ಶೇಕ್ ಹ್ಯಾಂಡ್ ಕೊಡ್ಲಿಕ್ಕೆ, ಕಂಡದ್ದನ್ನ ಸ್ಪರ್ಶ ಮಾಡಲಿಕ್ಕೆ ಕೈಯನ್ನ ವಿನಿಯೋಗ ಮಾಡ್ತಾ ಇದೀವಲ್ಲ, ಅದು ಕರೋತಿ ಇತಿ ಕರಹ. ವಿಜಯಧ್ವಜರು ಬರೀತಾರೆ, ಅದು ಕರ ಅಂತ ಆಗಬೇಕಾದ್ರೆ ದೇವರಿಗೆ ಸಂಬಂಧಪಟ್ಟ. ಯಾಕೆಂದ್ರೆ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ. ಯಾರೋ ಹುಡುಗನ್ನ ಕೇಳಿದ್ರು, ಏನ್ರಿ ಹುಡುಗ ಒಳ್ಳೆಯವನ? ಓ ಫಸ್ಟ್ ಕ್ಲಾಸ್. ಅವನು ಕುಡಿದು ಗಿಡಿದು ಮಾಡ್ತಾನ? ಅಯ್ಯೋ ಸಿಕ್ಕಾಪಟ್ಟೆ ಕುಡಿತಾನೆ ಅನ್ಬಿಟ್ರು. ಪಾಪ ಮೈ ಪಿಶಾಚಿ ಅವನು ಹುಡುಗ. ಇವ್ರೇನ್ ಕುಡಿತ? ಅಲ್ರಿ ಅವನು ಊಟ ಕೂತಾಗ 2 ತಂಬಿಗೆ ನೀರು ಕುಡಿತಾನೆ. ನೀರಲ್ರಿ, ನಾ ಕೇಳಿದ್ದೇನು ಶರೆಗೆ. ಅದನ್ನ ಯಾರು ಕುಡಿತಾನ ಅಂದ್ರೆ ಯಾವುದು ಕುಡಿಬಾರ್ದು ಅದನ್ನು ಕುಡಿತಾನ ಅಂತಾನೆ ಅನ್ನೋದು. ಅದು ಅಂಡರ್ಸ್ಟುಡ್. ಅದು ಕುಡಿದ ನೀರು ಕುಡ್ದ, ಹಾಲು ಕುಡ್ದ, ಎಲ್ಲಾರ ಮುಂದೆ ಹೇಳ್ಕೊಂಡ್ಬಿಡ್ರು, ಆಚಾರ ಕುಡಿದ್ರಪ್ಪ, ನನ್ನ ಪಕ್ಕನೇ ಕುಡಿದ್ರು, ನಾನೇ ಕೊಟ್ಟೆ ಅಂದ್ರೆ ಏನು ಅಂತ ಹೇಳ್ಬೇಕು ಅದನ್ನ. ಅದು ಸರ್ವನಾಮಗಳಿಂದ ಮಾತಾಡೋ ಕೆಲವೆಲ್ಲ ಅರ್ಥವೇ ಆಗಲ್ಲ. ಕೆಲವು ಸರ್ವನಾಮಗಳಿಂದ ಮಾತಾಡ್ತಾ ಇರ್ತಾರೆ. ನಾವೆಲ್ಲ ಸೇರಿ ಅದನ್ನು ಮಾಡೋಣ, ನೀವೆಲ್ಲರೂ ಅದನ್ನು ಮಾಡಿದಾಗ ಅವನು ಒಲದೇ ಒಲಿತಾನೆ. ಅದಕ್ಕಾಗಿ ಈ ಪ್ರಯತ್ನ, ನಾವೆಲ್ಲ ಸೇರಿ ಇದು ಅದನ್ನು ಮಾಡಿಬಿಟ್ರೆ ಅದು ನಮಗೆ ಹಾಗೇ ಆಗತ್ತೆ. ಅವರೆಲ್ಲ ಅಂದ್ರು ತುಂಬಾ ಚೆನ್ನಾಗಿತ್ತು ಪ್ರವಚನ, ಅದು ಇದು ಅಂದ್ರಲ್ಲ, ಏನದು ಅದೇ ನಂಗೂ ಇನ್ನೂ ಗೊತ್ತಾಗ್ತಾ ಇಲ್ಲ. ಈ ಸಲ ಅದು ಇದನ್ನ ಬಿಟ್ಟು ಅದನ್ನ ಮಾಡೋಣ ಅಂದ್ರು. ಓ ಬಹಳ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಕುಡಿತಾರ ಅಂದ್ರೆ ನೀರು ಹಾಲು ಅಂತಲ್ಲೇ ಅಲ್ಲ, ಶರೆಪಾನವನ್ನ ಮಾಡ್ತಾರೆ, ಅದನ್ನೇ ತಪ್ಪು ಅಂದಿದ್ದು. ಶಾವವು ಕರು, ಅದಕ್ಕೆ ಅಂದ್ರು ಕರವು ಚ ತತ್ಕರ್ಮ ಕರವು ಮನಶ್ಚ. ಇನ್ನ ಮನಸ್ಸು ಅಂದ್ರೆ ಯಾವುದು? ಸ್ಮರೇದ್ ವಸಂಸಂ ಸ್ಥಿರ ಜಂಗಮೇಶು. ಸ್ಥಾವರ ಜಂಗಮಗಳಲ್ಲಿ ವ್ಯಾಪ್ತನಾದ ಭಗವಂತನನ್ನ ಕಾಣುವ ಮನಸ್ಸಿದೆಯಲ್ಲ, ಅದೇ ಮನಸ್ಸು ಅಂತ. ಛಲಪ್ರತಿಮೆಗಳಲ್ಲಿ ಎಲ್ಲರ ಅಂತರ್ಯಾಮಿಯಾಗಿ,
ಇನ್ನು ಜಡವಾದ ಪ್ರತಿಮೆಗಳಲ್ಲಿ ನ ಪ್ರತೀಕೆ ನಹಿ ಸಹ, ಪ್ರತಿಮೆನೇ ದೇವರಲ್ಲ, ಪ್ರತಿಮೆಯಲ್ಲಿ ಭಗವಂತನನ್ನ ಯಾರು ಕಾಣ್ತಾರೆ ಅವರದು ಮಾತ್ರ ಮನಸ್ಸು ಅನ್ಬೇಕಂತ. ಅದಕ್ಕೆ ಮನಜ್ಞಾನೇ ಇತಿ ಧಾತೋಹೋ ಸ್ಮರಣ ಲಕ್ಷಣಂ ಜ್ಞಾನಂ ಯಸ್ಯ ಹರೇಃ. ಯಾರ ಮನಸ್ಸಿನಲ್ಲಿ ದೇವರ ಸ್ಮರಣೆಯನ್ನ ಮಾಡಿಕೊಳ್ತಾರೆ, ಯಾರ ಜ್ಞಾನದಲ್ಲಿ ದೇವರು ವಿಷಯನಾಗಿದ್ದಾನೆ ಅವರನ್ನ ಮಾತ್ರ ಮನಸ್ಸು ಅನ್ಬೇಕಂತೆ. ಇಲ್ಲ ಅಂದ್ರೆ ಮನಸ್ಸು ಅಂತ ಕರಿಬಾರದು. ಆದ್ದರಿಂದ ನೀವು ಭಗವಂತನ ಕಥೆಯನ್ನ ಹೇಳ್ರಿ. ಶ್ರೀಶುಕ ಉವಾಚ ಕೃಷ್ಣಸ್ಯಾಸೀತ್ ಸಖಾ ಕಶ್ಚಿತ್ ಬ್ರಾಹ್ಮಣೋ ಬ್ರಹ್ಮವಿತ್ತಮಃ. ಕೃಷ್ಣನಿಗೆ ಒಬ್ಬ ಸ್ನೇಹಿತ ಇದ್ದ, ಬ್ರಾಹ್ಮಣ ಬ್ರಹ್ಮವಿತ್, ಒಳ್ಳೆ ತತ್ವಜ್ಞಾನವನ್ನ ಮಾಡಿಕೊಂಡ ಬ್ರಾಹ್ಮಣ ಇದ್ದ. ಚೆನ್ನಾಗಿ ಅಧ್ಯಯನವನ್ನ ಮಾಡಿ ಅನುಷ್ಠಾನವನ್ನ ಮಾಡಿ ಅದರಂತೆ ನಡೀತಾ ಇದ್ದ ಒಬ್ಬ ಯೋಗ್ಯ ಇದ್ದ. ವಿರಕ್ತ ಇಂದ್ರಿಯಾರ್ಥೇಶು ಪ್ರಶಾಂತಾತ್ಮ ಜಿತೇಂದ್ರಿಯ. ಬಹಳ ವಿರಕ್ತ, ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿದ್ದ. ಜಿತೇಂದ್ರಿಯ ಅದೊಂದು ದೊಡ್ಡದು. ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಮೊದಲನೇ ಕ್ರೈಟೀರಿಯಾನೇ ವೈರಾಗ್ಯ ಅಂತ. ನಮ್ಮ ಪ್ರಹ್ಲಾದರಾಜರಂತಾರೆ, ಮೌನೋರಥ ಶ್ರುತ ತಪೋ ಅಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾದಯ ಅಪವರ್ಗ್ಯಾ ಪ್ರಾಯಪರಂ ಪುರುಷತೆ ತ್ವಜಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯುತ ನವಾತ್ರತು ಡಾಂಬಿಕಾನಾಂ ಅಂತ ಅನ್ಬಿಟ್ರು ಪ್ರಹ್ಲಾದರಾಜರು. ಹೇ ನರಸಿಂಹ, ನಿನ್ನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂದ್ರೆ ಮುಖ್ಯವಾಗಿ ಬೇಕಾದದ್ದು ವೈರಾಗ್ಯ. ಅದು ಇಲ್ಲ ಅಂತಾದ್ರೆ ಮೌನ. ಅವನು ನೋಡ್ರಿ ಮೌನವಾಗಿರ್ತಾನೆ, ಒಳ್ಳೆಯ ವ್ರತ ನಿಯಮಗಳನ್ನ ಮಾಡ್ತಾನೆ, ಬೇಕಾದಷ್ಟು ಕೇಳಿದಾನೆ, ಅಧ್ಯಯನವನ್ನ ಮಾಡಿದಾನೆ, ಸ್ವಧರ್ಮನಿಷ್ಠನಾಗಿದ್ದಾನೆ. ಇದೆಲ್ಲದಕ್ಕೂ ಹಿನ್ನೆಲೆ ಏನಾದರೂ ವೈರಾಗ್ಯ ಅಂತಾದರೆ ಅದೆಲ್ಲದಕ್ಕೂ ಪ್ಲಸ್ ಪಾಯಿಂಟ್. 0 ಅಂತ ಎಷ್ಟು ಹಾಕೊಂಡೋದ್ರು ಅದರ ಹಿಂದೊಂದು ಸಂಖ್ಯೆ ಇದ್ರೆ ಒಂದೊಂದು ಸೊನ್ನೆಗೂ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದ್ರ ಪಕ್ಕ 0 ಇದ್ರೆ ಪರವಾಗಿಲ್ಲ, 0 ಪಕ್ಕನೇ 0 ಹಾಕೊಂಡು ಹೋಗಿ ಚೆಕ್ಕಲ್ಲಿ ನಿಮ್ಗೆ ನಾನು ತುಂಬಾ ಕೊಡಬೇಕು ಅಂತೇನೆ, ಅದಕ್ಕೆ ಬರೀಲಿಕ್ಕೆ ನಂಗೆ ಸಂಕೋಚ, 0 ತಗೊಳ್ರಿ. ಯಾಕೆಂದ್ರೆ 0ಗೆ ಬೆಲೆನೇ ಕಟ್ಲಿಕ್ಕಾಗಲ್ಲ, ತಗೊಳ್ರಿ ಅಂದ್ರೆ ಏನು ಸಾಯ್ಬೇಕು ಅವನು, ಅದರ ಹಿಂದೆ ಏನಾದರೂ ಇರಬೇಕು. ಹಾಗೆ ಮಾಡಿದ ವ್ರತ ನಿಯಮ ಅಧ್ಯಯನ ಅಧ್ಯಾಪನ ಅದಕ್ಕೆಲ್ಲ ಪ್ರಧಾನವಾಗಿ ವೈರಾಗ್ಯ ಇದ್ರೆ ದೇವರು ಅನುಗ್ರಹ ಮಾಡ್ತಾನೆ. ಇಲ್ಲ ಅಂದ್ರೆ ಅವನ ಹೊಟ್ಟೆ ಹೊರಕೊಳ್ಳಿಕ್ಕೆ ಇದೆಲ್ಲವೂ ಪ್ರಯೋಜನಕ್ಕೆ ಬೀಳಬಹುದು, ಅಥವಾ ಅದಕ್ಕೂ ಇಲ್ಲ ಅಂದ್ಬಿಡ್ತಾರೆ. ಹಾಗಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದ್ರೆ ವಿರಕ್ತರಾಗಲೇಬೇಕಂತ. ಪ್ರಶಾಂತಾತ್ಮ ಜಿತೇಂದ್ರಿಯ. ಇಂದ್ರಿಯ ನಿಗ್ರಹ ಇತ್ತು, ಪ್ರಶಾಂತಾತ್ಮ, ಶಾಂತ ಚಿತ್ತನಾಗಿದ್ದ. ಅವನಿಗಿಲ್ಲ ಅನ್ನೋ ಕಾಳಜಿನೇ ಇಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಅವನಿಗಿಲ್ಲ ಸಂಸಾರದಲ್ಲಿ ನಾನೇನೋ ಸಾಧನೆ ಮಾಡಲೇ ಇಲ್ಲ, ಇವತ್ತೆಲ್ಲ ನಮ್ಗೆ ಅದೇ ಇದೆ, ನಮಗೆಷ್ಟಿದೆ ಅಂತ ನಾವು ನೋಡ್ಕೊಂಬೋದೇ ಇಲ್ಲ. ಬೇಕಾದಷ್ಟು ನಮಗೆ ದೇವರು ಕೊಟ್ಟಿಯಾನ, ಅದನ್ನ ನೋಡಲ್ಲ. ಪಕ್ಕದ ಮನೆಯವ್ರು ನೋಡ್ರಿ ಕಾರ್ ತಗೊಂಡ್ಬಿಟ್ರು, ಏನೋ ಕರ್ಮಪ್ಪ. ನೋಡ್ರಿ ಅದೊಂದು ಆಶ್ಚರ್ಯ, ಅವ್ರು ಏಕಾದಶಿ ಬಿಟ್ರು ಕಾರ್ ತಗೊಂಡ್ರು, ಚಾತುರ್ಮಾಸ್ಯ ಬಿಟ್ರು ಮನೆ ತಗೊಂಡ್ರು. ನಾನು ಏಕಾದಶಿ ಶುರು ಮಾಡಿದೆ ಸೈಕಲ್ ಹೊಟ್ಟೋಯ್ತು, ಚಾತುರ್ಮಾಸ್ಯ ಶುರು ಮಾಡಿದ್ರೆ ಇದ್ದು ಮನೆ ಬಿಡಿಸ್ಬಿಟ್ರು. ಏನೋ ಹೊಡ್ಕೋತಾ ಇರ್ತೀವಿ ನಾವು, ಯಾವುದಕ್ಕೋ ಕಾರ್ಯಕಾರಣ ಭಾವವನ್ನು ಹಾಕಿ. ಅದಕ್ಕೂ ಇದಕ್ಕೆ ಸಂಬಂಧ ಜನ್ಮಾಂತರದ ಪಾಪ 1000 ಮಾಡಿ ಒದ್ದಾಡ್ತಾ ಇರ್ತೇವೆ. ಇದಕ್ಕೆ ಯಾವುದಲ್ಲ, ನೀ ಚಾತುರ್ಮಾಸ ಮಾಡಿದ್ದಕ್ಕೆ ಮನೆ ಬಿಡಿಸಿದ್ದಲ್ಲ ಅದು. ಹೀಗಾಗಿ ಏನೇನೋ ಹೇಳ್ತಾ ಇರ್ತೇವೆ ನಾವು. ನಾವೆಲ್ಲ ಅನ್ನೋ ಎಷ್ಟು ಮಾಡ್ತೀನಿ ರಾಯರಿಗೆ ನಾನು, ನಂಗೆ ರಾಯರು ಏನೂ ಮಾಡೋದೇ ಇಲ್ಲಪ್ಪ. ಏನ್ ಮಾಡ್ತೀಯಪ್ಪ ನೀನು? ದಿನಾ ಕೆಲಸಕ್ಕೆ ಹೋಗೋ ಮುಂಚೆ ರಾಯ ದೇವಸ್ಥಾನದ ಮೇಲೆ ಹೋಗಿ ಪುರುಸತ್ತಿರೋದಿಲ್ಲ, ಆದರೂ ಬಿಡೋದಿಲ್ಲ, ನಮಸ್ಕಾರ ಹಾಕೇ ಹೋಗೋದು. ಹೇಗೆ ಹಾಕ್ತಿ? ಗಾಡಿ 60 ಕಿಲೋಮೀಟರ್ ಇದ್ದದ್ದನ್ನ 30 ಕಿಲೋಮೀಟರ್ ಸ್ವಲ್ಪ ಡೌನ್ ಮಾಡಿ ಅಂತ ಹೇಳಿ ಹೀಗೆ ಅನ್ಬಿಟ್ಟು ಹೊಟ್ಟೋಗೋದು ರಾಯರಿಗೆ. ಅದೇನು ರಾಯರು ಇದೇನು ನಮಸ್ಕಾರ ಅಂತ ಸ್ವೀಕಾರ ಮಾಡಬೇಕೋ ಏನೋ, ಅವನೇನು ಗಿಳಿಯೋದೇ ಇಲ್ಲ. ಗಾಡಿಯಲ್ಲೇ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿ, ಇದು ರಾಯರೇನು ಶಿರಸ ವರಸ ದೃಷ್ಟ್ಯ ಮನಸ ವಚಸ ತಥ ಎಲ್ಲೂ ಬರಲೇ ಇಲ್ಲಲ್ಲಪ್ಪ, ಇದು ಮುರಾರೇ ತೃತೀಯಪ್ಪ ಅಂತ ಇದು ಹೊಸ ನಮಸ್ಕಾರ ಅಂತ ಹೇಳಿ ಈ ನಮಸ್ಕಾರಗಳು ನಾವು ಮಾಡಿರ್ತೀವಿ. ನಮಗೇನು ರಾಯರು ನಿಜವಾಗ್ಲೂ ಏನೂ ಕೊಟ್ಟಿಲ್ಲ, ಎತ್ತು ಕಪಾಳ ಕೊಡಬೇಕು, ಕೊಟ್ಟಿಲ್ಲ ಅಷ್ಟೇ. ಈ ಥರ ಮಾಡಿದ್ದಕ್ಕೆ ಪ್ರಕೃತದಲ್ಲಿ ಭಗವಂತ ಅನುಗ್ರಹ ಮಾಡಬೇಕಾದ್ರೆ ಮುಖ್ಯವಾಗಿ ಪ್ರಶಾಂತಾತ್ಮ. ಏನಾದರೂ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವಂದಿರಲಿ, ಮಂಧರಧರ ಗೋವಿಂದ ಮುಕುಂದನ ಸಂದರುಚನವನ್ ಇದ್ದರೆ ಸಾಲದೆ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವಂದಿರಲಿ. ಅರಗಿನ ಮನೆಯೊಳಗಂದು ಪಾಂಡವರನು ಕೊಲಿಸಬೇಕೆಂದು ದುರುಳ ದುರ್ಯೋಧನ ಇರನು ಆ ಕ್ಷಣದಿಂದ, ಹರಿಕೃಪೆಯಲಿಯವರಿದ್ದ ಕಾರಣ ಬಂದ ದುರಿತ ಬಯಲಾಯಿತಲ್ಲದೆ, ಬಂದದ್ದೆಲ್ಲ ಬರಲಿ,
ಗೋವಿಂದನ ದಯೆ ಬಂದಿರಲಿ. ಹೀಗಿದ್ದ ಪ್ರಶಾಂತಾತ್ಮ, ಬೇಕಾದ ಬರಲಿ. ಹಾಗೆ ನಮ್ಮ ಈ ಕುಚೇಲ್ ಅಂತ ಹೇಳ್ಬೇಕಾದ್ರೆ ರಾಯರದೇ ನೆನಪಾಗತ್ತೆ. ಅವ್ರದ್ದು ಅದೇ ತರಹದ ಬದುಕು. ಅದಕ್ಕೆ ಸಿಕ್ಕಾಪಟ್ಟೆ ಅನುಗ್ರಹ ಮಾಡೋದ್ನೇನು. ಪ್ರಶಾಂತಾತ್ಮ, ಅಜಿತೇಂದ್ರಿಯ, ಹೀಗೇ ಇದ್ರು. ಯದೃಚ್ಛಯೋಪಪನ್ನೇನ ವರ್ತಮಾನೋ ಗೃಹಾಶ್ರಮಿ. ಗೃಹಸ್ಥ ಯದೃಚ್ಛಯ ಉಪಪನ್ನ, ಏನು ದೇವರು ಕೊಡ್ತಾನೋ ಅದರಿಂದಲೇ ತೃಪ್ತ. ಒಂದು ದಿವಸ ಮೃಷ್ಟಾನ್ನಕ್ಕೆ ಬೇಕಾದ ಪದಾರ್ಥ ಕೊಟ್ಟ, ಅದನ್ನೇ ಮಾಡೋದು. ಒಂದು 3 ದಿವಸ ಏನೂ ಇಲ್ಲ, ನೀರು ಕುಡಿದಿರೋದು. ಆಗ ದೇವ್ರನ್ನ ಅನ್ನೋದು, ಏನ್ರಿ ಇವತ್ತು ನೀರೇ ಕುಡಿದ್ರಂತಲ್ಲ, ನೀವು ದೇವ್ರು ಯಾಕೆ ನೀರೇ ಕುಡಿಸ್ದ? ಇಲ್ಲರಪ್ಪ, ದೇವ್ರು ಕುಡಿಸಿದ್ದಲ್ಲ, ನಾನು ಮಾಡಿದ ಕರ್ಮಾನುಸಾರವಾಗಿ ದೇವ್ರು ಕೊಟ್ಟಿಯಾನೆ. ಆ ನೀರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂಥೇಳಿ ಯದೃಚ್ಛಯ ಉಪಪನ್ನ, ಯಾದೃಚ್ಛಿಕವಾಗಿ ದೇವರ ಸಂಕಲ್ಪದಿಂದ ಏನು ಬರುತ್ತೆ ಅದರಲ್ಲೇ ತೃಪ್ತನಾಗಿದ್ದ. ಅಂಥವರನ್ನು ಕಂಡ್ರೆ ದೇವ್ರಿಗೆ ಪ್ರೀತಿ ಹೆಚ್ಚಂತೆ. ಈ ದೇವರಿಗೆ ಪತ್ರವನ್ನು ತರ್ತಾನಲ್ಲ ಬ್ರಾಹ್ಮಣ, ರುಕ್ಮಿಣಿ ಪತ್ರ, ಆ ಬ್ರಾಹ್ಮಣನನ್ನ ದೇವರು ಕೇಳೋದೇ ಅದು. ಏನಪ್ಪಾ, ನಿನಗೆ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಇದೆಯಾ? ಇದೇ ಸ್ವಾಮಿ. ಯಾಕೆ? ಆ ಥರದವ್ರು ಯಾರಾದರೂ ಇನ್ನೊಂದು 4-5 ಜನ ಬ್ರಾಹ್ಮಣರಿದ್ರು ಹೇಳು, ದಿನಾ ಬಂದು ನಾನು ನಮಸ್ಕಾರ ಹಾಕ್ತೀನಿ, ಅಂಥವ್ರನ್ನ ಕಂಡ್ರೆ ನನಗಿಷ್ಟ ಅಂತ ದೇವರು ಹೇಳ್ತಾನೆ. ಇದೇ ಭಾಗವತದಲ್ಲಿ. ಯದೃಚ್ಛಾಲಾಭ ತುಷ್ಟರು. ಈಗೊಂದು 100 ವರ್ಷದ ಕೆಳಗೆ ಈ ತರಹದ ಪರಿಸ್ಥಿತಿ ಇತ್ತು. ಯಾರು ದೇವರನ್ನ ಅನ್ನೋದು ಮಾಡೋದಿಲ್ಲ. ಇಲ್ಲ, ಅವ್ರು ಏನು ಗಂಜಿ ಕುಡಿದ್ರು ಆನಂದ, ಏನೋ ರೀ ಗಂಜಿ ಆದ್ರೆ ಚಲೋ ಆಯ್ತು, ದೇವ್ರು ಕೊಟ್ಟು ಸಾಕು ಅಂತ. ಈಗ ಏನು ಕೊಟ್ಟರು ಇನ್ನೂ ಬೇಕು ಅಂತ ಹೊಡ್ಕೋತಾ ಇರ್ತೀವಿ. ಎಷ್ಟು ಕೊಟ್ಟರು ಬರೀ ಏನ್ರಿ, ಅಲ್ಲಿ ಇದು ಮಾಡಿದ್ರು ತಿಂದ್ರ ಚಲೋ ಆಯ್ತಲ್ಲ ಹಲ್ವಾ, ಬರೀ ಹಲ್ವಾ ಒಂದೇನಾ, ಏನಾದರೂ ಖಾರ ಬೇಕಾಗಿತ್ತು, ಕೋಡಬಳೆ ಚಕ್ಕಲಿ. ಮನೇಲಿ ಮಾಡ್ಕೊಳ್ತೀನಿ ಕೋಡಬಳೆ ಚಕ್ಕಲಿ, ಮಗನೇ 10,000 ಜನ ಕೋಡಬಳೆ ಚಕ್ಕಲಿ ಅಂತ. ನಿಮ್ಮ ಮನೇಲಿ ಏನೂ ಇರೋದಿಲ್ಲ, ನೀನು ನೋಡಿ ಕೋಡಬಳೆ ಚಕ್ಕಲಿ ಇದ್ದಿದ್ರೆ ಚಲೋ ಇತ್ತು ಅಂದ್ರಪ್ಪ. ಬರೀ ಹಾಲು ಕೊಟ್ಟರು, ಅವ್ರು ಒಂದಿಷ್ಟು ಕೇಸರಿ ಪಚಕರ್ಪುರ ಎಲ್ಲ ಹಾಕಿದ್ರೆ ಚಲೋ ಇರೋದು. ಎಲ್ಲ ಹಾಕ್ತಾರೆ, ತೀರ್ಥಕ್ಕೆ ಮಾತ್ರ ಹಾಕಿದ್ರೆ ನಿಂಗೆ ಹಾಕ್ಕೊಡ್ತಾರಲ್ಲ. ಹೀಗಾಗಿ ಯದೃಚ್ಛಯ ಚೋಪಪನ್ನಂ, ಯದೃಚ್ಛಾಲಾಭ ತುಷ್ಟರನ್ನ ಕಂಡ್ರೆ ದೇವರಿಗೆ ತುಂಬಾ ಪ್ರೀತಿ ಅಂತ. ಹೀಗಿದ್ದ ಅವನು. ತಸ್ಯ ಭಾರ್ಯ ಕುಚೇಲಸ್ಯ ಶಿಕ್ಷಾಮಾಚ ತಥಾವಿಧ. ವಿಶೇಷವಾಗಿ ಅವನ ಹೆಂಡತಿ, ಇದೊಂದು ರೀ, ಮನೆಯಲ್ಲಿ ಹೆಂಡತಿ ಯೋಗ್ಯಳು ಸಿಕ್ಕ ಅಂದ್ರೆ ಅರ್ಧ ಬಚಾವನು. ಅವಳಿಗೆ ಶ್ರೀಮಂತಿಗೆ ಬೇಕು, ಇವನಿಗೆ ದಾರಿದ್ರ್ಯದಲ್ಲಿ ಒಲವು ಅಂದ್ರೆ ಕೃಷ್ಣಾರ್ಪಣ. 3 ದಿನಕ್ಕೆ ಅವಳು ಹೊಟ್ಟೋಗ್ತಾಳೆ. ಆದ್ರೆ ಅವಳು ಒಂದು ದಿವಸ ನಿನ್ನನ್ನು ನಾ ಕಟ್ಕೊಂಡೆ, ನಿನ್ನನ್ನು ಕಟ್ಕೋಬಾರ್ದಾಗಿತ್ತು ಅಂತ ಒಂದು ಮಾತು ಅಂದಿಲ್ಲ. ಗಂಡ ಏನ್ ಹೇಳ್ತಾನೆ ಅದಕ್ಕೆ ತುಂಬಾ ದೊಡ್ಡ ಯೋಗ್ಯತೆ. ಪತಿವ್ರತ ಕ್ಷುಕ್ಷಾಮ, ಹಸಿವು ನೀರಡಿಕೆ ಅವಳಿಗೂ ಇತ್ತು. ಆದ್ರೆ ಒಂದು ದಿವಸ ಅವಳು ಗಂಡನನ್ನ ಬೈದಿಲ್ಲ. ನೀವ್ಯಾಕೆ ಮದುವೆ ಆದ್ರಿ, ನೀವ್ಯಾಕೆ ಕಟ್ಕೊಂಡ್ರಿ, ಈಗೆಲ್ಲ ಕೆಲವಂತಿರತ್ತೆ, ನಿಮ್ಗ್ಯಾಕೆ ಬೇಕಾಗಿತ್ತು ಮದುವೆ ಅಂತ. ಅವನಂತಾನೆ, ನಂಗೂ ಆದ್ಮೇಲೆ ಅನ್ನಿಸ್ತಾ ಇದೆ ಏನ್ ಮಾಡೋಣ ಅಂತ ಹೇಳಿ. ಹಾಗಾಗಿ ಬಾಧಕ ಜ್ಞಾನ ಆಮೇಲೆ ಬರೋದು. ರೇದಂ ರಜತಂ ಮಿಥ್ಯೈವ ರಜತಂ ಪ್ರತ್ಯಪಾತ ಅಂತ. ಪ್ರಕೃತದಲ್ಲಿ ಒಂದು ದಿವಸ ಗಂಡನನ್ನ ಅಂದೇ ಇಲ್ಲ. ಪತಿವ್ರತ ಪತಿಂಪ್ರಾಹ ಮ್ಲಾಯತಾ ವದನೇನ ಸ. ಪಾಪ ತುಂಬಾ ದಿವಸ ಅನ್ನ ಇಲ್ಲ, ಆಹಾರ ಇಲ್ಲ, ಮಕ್ಕಳಿಗೆ ಆಹಾರ ಇರಲಿಲ್ಲ, ಮುಖ ಎಲ್ಲ ಬಾಡೋಗಿದೆ. ಗಂಡನಲ್ಲೂ, ಏನ್ರಿ ನಿಮ್ಗೆ ಯಾರೂ ಬಂಧು ಬಳಗ ಇಲ್ವಾ? ಇಲ್ಲಮ್ಮ, ಬಂಧು ಬಳಗ ಯಾರಿಲ್ಲ. ಯಾಕಿಲ್ಲ? ಅದೇ ಕಾರಣ, ದಾರಿದ್ರ್ಯಕ್ಕೆ ಬಾಂಧವರು ಯಾರೂ ಇರೋದಿಲ್ಲ. ಶ್ರೀಮಂತಿಕೆಗೆ ಊರೆಲ್ಲ ಬಂಧುಗಳು. ದಾರಿದ್ರ್ಯ ಬಂತು ಅಂದ್ರೆ ಎಲ್ಲರೂ ಮರೆತು ಬಿಡ್ತಾರೆ. ಅದೇ ಶ್ರೀಮಂತಿಕೆ ಇದ್ದಾಗ ಅವನು ಏನೇ ಅನಾಚಾರ ಮಾಡಲಿ, ಅಪಚಾರ ಮಾಡಲಿ, ಏನು ಮಾಡಿದ್ರು ಚಂದ ಚಂದ ಚಂದ. ಯಾರೋ ಕೇಳ್ತಾನೆ, ಏನ್ರಿ ಪ್ಯಾಂಟ್ ಹಾಕೊಂಡು ಊಟ ಮಾಡ್ಬೋದಾ? ಓ, ಮಾಡ್ಬೋದ್ರಿ, ಮಹಾಶ್ರೀಮಂತ ಅವನು. ಅಲ್ಲ, ಮತ್ತೆ ಯಾವ ಋಷಿಗಳು ಪ್ಯಾಂಟ್ ಹಾಕೊಂಡು ಊಟ ಮಾಡಿಲ್ಲ? ಅವತ್ತಿನ ಕಾಲದಲ್ಲಿ ರೇಮಂಡ್ಸ್ ಕಂಪನಿ ಇರಲಿಲ್ಲ, ಅದಕ್ಕೆ ಮಾಡಿಲ್ಲಪ್ಪ. ಅದೇನು ಸಿಂಪಲ್ ಅದು. ಹಾಗೇನಾ? ಹಾಗಾದ್ರೆ ಅದೇ ಸ್ವಲ್ಪ ಏನಾದರೂ ದೇವರ ಅನುಗ್ರಹ ಕಮ್ಮಿಯಾಗಿ ಎಲ್ಲ ಹೋಯ್ತು. ಮಗನೇ ಅವತ್ತು ಪ್ಯಾಂಟ್ ಬಿಚ್ಚು ಅಂದ್ರೆ ಸಾಯ್ತಾ ಇದ್ದ, ಅದಕ್ಕೆ ಎಲ್ಲ ಹೋಗಿದ್ದು ಅಂತ ಅದೇ ಬಾಯಿಂದ ಅಂತಾರೆ. ಅಲ್ರಿ, ಅವತ್ತು ನಾನೇ ನಿಮ್ಮನ್ನು ಕೇಳದೆ ಮಾಡು, ಅವತ್ತು ಹಾಗಂದ್ವಿ, ಇವತ್ತು ನಮಗೆ ಧರ್ಮಶಾಸ್ತ್ರ ಗೊತ್ತಾಯ್ತು. ಇದ್ದಾಗೆಲ್ಲ ನೀನೇ ಮಾಡಿ ಚಂದ, ನೀನೇ ಅಂದ ಎಲ್ಲ ಬರ್ತಾ. ನಮ್ಮ ಶ್ರೀಪಾದರಾಜ್ ಅಂತಾರೆ, ಜನನ್ ಮೆಚ್ಚಿಸ್ಲಿಕ್ಕೆ ಹೋಗ್ಬೇಡ್ರಿ, ಜನಾರ್ದನನ್ ಮೆಚ್ಚಿಸ್ರಿ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಭಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು. ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ಉಂಬಾಗ ಉಡುವಾಗ ಕೊಂಬಾಗ ಕೊಡುವಾಗ ಬೆಂಬಲಿಗರಾಗಿ ನಗುತ್ತಾಲಿಯರು. ಬೆಂಬಲತನ ತಪ್ಪಿ ಬಡತನ ಬಂದರೆ ಇಂಬು ನಿನಗಿಲ್ಲ ವೆಂಬುವರಯ್ಯ. ಕಾಡ ಬೆಳೆದಿಂಗಳು
ಈ ಸಂಸಾರ ಕತ್ತಲೆ ಬೆಳರಿಂಗಳು. ಇದ್ದಾಗೆಲ್ಲ ಬರ್ತಾರೋ. ಇದು ಮಹಾಭಾರತ ಹೇಳೋ ವಿಧರ ನೀತಿ ಅಲ್ಲಲ್ಲೇ ಬರುತ್ತೆ, ಇದು ರಾಮಾಯಣದಲ್ಲೂ ಬರುತ್ತೆ. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಯಾವಾಗಲೂ ಶ್ರೀಮಂತರ ಮೂಗಿನ ನೇರಕ್ಕೆ ಮಾತಾಡೋ ಮಂದಿ ಜಾಸ್ತಿ. ಆದರೆ ಆ ಕೇಳುವವನಿಗೆ ಬೇಜಾರಾಗತ್ತೆ ಅನ್ನೋದು ಗೊತ್ತಿದ್ರು ಅವನ ಹಿತಕ್ಕಾಗಿ ಅಂಥ ಮಾತನ್ನ ಹೇಳೋರು ಕಮ್ಮಿ, ಹೇಳದ ಮೇಲೆ ಕೇಳೋರು ಕಮ್ಮಿ. ವಕ್ತಾ ಶ್ರೋತಾ ಚ ದುರ್ಲಭ ಅಂತ. ಹೀಗಾಗಿ ನಾನು ದರಿದ್ರ ಅಲ್ವಾ, ದರಿದ್ರರಿಗೆ ಸ್ನೇಹ ಅಂತ ಯಾರೂ ಇರಲ್ಲಮ್ಮ. ನಾ ಏನ್ ಮಾಡಲಿ? ನನು ಬ್ರಹ್ಮಂ ಭಗವತ ಸಖಾ ಸಾಕ್ಷ ಶ್ರೀಯಪತಿ. ಸ್ವಾಮಿ, ನಿಮಗೆ ನಾನು ಒಬ್ಬ ಸ್ನೇಹಿತ ಇದ್ದಾನೆ ಅಂತ ಕೇಳಿದ್ದೀನಿ. ಯಾರು ಹೇಳು? ನೀವೇ ಹೇಳ್ರಿ. ಅದೇ ಕೃಷ್ಣ. ಯಾವ ಕೃಷ್ಣ? ಎಸ್.ಎಂ. ಕೃಷ್ಣ. ಏನು ಸ್ವಾಮಿ, ಎಸ್.ಎಂ. ಕೃಷ್ಣನನ್ನ ನಿಮ್ಮ ಸ್ನೇಹಿತನನ್ನಾಗಿ ಇಟ್ಟುಕೊಂಡು? ಫಾರಿನ್ ಮಿನಿಸ್ಟರ್ ಅಲ್ಲ ಮತ್ತೇನು ಎಸ್.ಎಂ. ಕೃಷ್ಣ? ಸಚ್ಚಿದಾನಂದ ಮೂರ್ತಿ ಕೃಷ್ಣ ಅಂತ. ಎಸ್.ಎಂ. ಕೃಷ್ಣನ್ನ ನೀವು ಸ್ನೇಹಿತನಾಗಿಟ್ಟುಕೊಂಡು ಇಷ್ಟು ಒದ್ದಾಡೋದ? ಬೇಕಾದ್ದು ಕೊಡ್ತಾನ ಅವನು. ಛೇ 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 ಛೇ. ತಮುಪೈಹಿ ಮಹಾಭಾಗ ಸಾಧೂನಾಂ ಚ ಪರಾಯಣಂ ದಾಸ್ಯತಿ ದ್ರವಿಣಂ ಭೂರಿ ಸೀದತೆ ತೇ ಕುಟುಂಬಿನೇ. ಸ್ವಾಮಿ, ಅವನರ ಹೋಗಿ ನೀವು ಬೇಡಬಾರ್ದ? ಬೇಕಾದ್ದು ಕೊಡ್ತಾನವನು. ಕೊಡೋ ಸಲುವಾಗಿ ಅವತಾರ ಮಾಡಿದಂತಹ ಅವತಾರ ಪುರುಷ ಅವನು. ಆಸ್ತೆ ಅಧುನಾ ದ್ವಾರವತ್ಯಾಂ ಭೋಜವೃಷ್ಟ್ಯಂಧಕೇಶ್ವರ ಸ್ಮರತ ಪಾದಯುಗಲಂ ಆತ್ಮಾನಮಪಿ ಯಚ್ಛತಿ. ಸ್ವಾಮಿ, ಅವನ ಹತ್ತಿರ ಅಲ್ಲ, ಪಾದಸ್ಮರಣೆ ಮಾಡಿದಂತಹ ಭಕ್ತರಿಗೆ ಅವನು ಅದು ಇದು ಅಲ್ಲ, ತನ್ನನ್ನೇ ತಾನು ಕೊಡ್ತಾನೆ. ಪಾದಸ್ಮರಣೆ ನಮ್ಮ ಮನೆಯಲ್ಲಿ ನಾವು ಮಾಡಿದರೆ ತನ್ನನ್ನೇ ತಾನು ಕೊಡ್ತಾನೆ. ಅಂಥ ಕರುಣಾಮೂರ್ತಿ, ಕೊಡುಗೈ ದಾನಿ. ಅವನನ್ನ ನಿಮ್ಮ ಸ್ನೇಹಿತ ಅಂತ ಇಟ್ಟುಕೊಂಡು ಅಪರಿಚಿತರು ಯಾರೋ ದೇವರನ್ನ ಬಿಡಿದಾಗೆ ತನ್ನನ್ನೇ ತಾನು ಕೊಡ್ತಾನೆ. ಅಂಥ ಶ್ರೀನಿವಾಸ, ಅಂಥ ಶ್ರೀಪತಿ, ಅಂಥ ಕೃಷ್ಣ ನಿಮ್ಮ ಸ್ನೇಹಿತ ಅಂತೀರಿ. ದಯಮಾಡಿ ಹೋಗ್ಬೇಕಲ್ಲ ನೀವು. ಕಿಂ ವ್ಯರ್ಥ ಕಾಮಾನ್ ಭಜತೋ ನಾಣ್ಯಮಿಟ್ಟಂ ಜಗದ್ಗುರು ಸಯೇವಂ ಭಾರ್ಯೆಯ ವಿಪ್ರೋ ಬಹುಶ ಪ್ರಾರ್ಥಿತೋ ವಿಭು. ಅಯಂ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನಂ. ಸರಿ, ಅವನಿಗೆ ಹೊಳೀತು, ಛೇ, ಇಷ್ಟು ದಿವಸ ನನ್ನ ಹೆಂಡತಿ ಹೇಳದ ಮೇಲೆ ನೆನಪಿಗೆ ಬಂತು. ಏನು ಬೇಡಬೇಕು ಅಂತಲ್ಲ, ಅಯಂ ಹಿ ಪರಮೋ ಲಾಭ, ಸರ್ವೋತ್ತಮನಾದ ದೇವರನ್ನ ನೋಡಬೇಕು ಅಂತ ನನಗೆ ಹೊಳಿಲೇ ಇಲ್ಲ. ಕೇಳೋದು ಬೇಡ, ದೇವರನ್ನ ಕೇಳಬಾರದು. ಅವನಿಗೆ ಗೊತ್ತು ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಅವನಿಗೆ ಗೊತ್ತು. ಆದ್ರೆ ಒಳ್ಳೆ ಲಾಭ ಇದು. ದೇವರನ್ನ ನೋಡುವ ಭಾಗ್ಯವನ್ನ ತಂದು ಒದಗಿಸಲಿವಳು. ಅಯಂ ಹಿ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನಂ. ದೇವರ ದರ್ಶನ ಆಗತ್ತಲ್ಲ, ಅವಶ್ಯ ಹೋಗ್ಬರ್ತೀನಿ. ಅವಳಿಗೆ ಸಂತೋಷ ಆಯ್ತು. ಅಂತೂ ನನ್ನ ಮಾತು ಕೇಳಿದ್ರಿ. ಇವನು ಅನ್ಕೊಂಡ ನಿನ್ನ ಮಾತು ಕೇಳಿಲ್ಲ, ದೇವರ ದರ್ಶನಕ್ಕಾಗಿ ಹೊರಟೇನಿ, ಏನೋ ಒಂದು ಹೋಗಂತೂ ಬನ್ರಿ ಅಂತ ಹೇಳಿ ಒಳ್ಳೇದಾಯ್ತು. ಅಂತೂ ನೋಡ್ರಿ, ಪುಣ್ಯಾತ್ಮ ಮನೆಯಿಂದ ಹೊರಟಾಗ ನಿಷ್ಕಾಮ ಕರ್ಮದಿಂದಲೇ ಹೊರಟ, ನಿಷ್ಕಾಮ ಸಂಕಲ್ಪದಿಂದಲೇ ಮನೆಗೆ ಬಂದು ಸೇರಿದ. ದೇವರನ್ನ ಬೇಡಬೇಕು. ನಾವು ತಿರುಪತಿಗೆ ಹೋಗ್ತೀವಿ ಅಂದ್ರೆ ದೊಡ್ಡ ಲಿಸ್ಟೇ ಇಟ್ಕೊಂಡಿರ್ತೀವಿ. ಬೆಟ್ಟ ಹತ್ತತೀವಿ ಅಂದ್ರೆ ಯಾವ್ಯಾವ ಪಾಪ ಹೋಗತ್ತೋ ಏನೇನಾಗತ್ತೋ ಅಂತ ಹೇಳಿ. ಆ ಪಾಪ ಎಲ್ಲ ಹೋದ್ಮೇಲೆ ಪುಣ್ಯದ್ದೇನೇನು? ಮಗನಿಗೊಂದು ಸೀಟು, ಮಗಳಿಗೊಂದು ಒಳ್ಳೆ ಗಂಡ. ನಾನೇನು ದೇವ್ರನ್ನೇನು ಕೇಳಲ್ಲಪ್ಪ, ಬೇಕಾದ ದೇವ್ರು ಕೊಟ್ಯಾನೆ, ಇಷ್ಟು ಕೊಟ್ಬಿಟ್ರೆ ಸಾಕು. ಮಗಂಗೊಂದು ಮೆಡಿಕಲ್ ಸೀಟು, ಮಗಳಿಗೊಂದು ಒಳ್ಳೆ ಗಂಡ. ಇನ್ನೇನು ನಮಗೊಂದು 60-40 ಸೈಟ್ ವಿಧಾನಸೌಧ ಎದುರು ಕೊಟ್ರಾಯ್ತು. ಇನ್ನು ಅದಕ್ಕಿನ್ನ ಏನು ಹೆಚ್ಚಿಂದೇನು ಕೇಳೋದಿಲ್ಲ ಅಷ್ಟೇ. ಇನ್ನೇನು ಬಂಗಾರ, ಏನೋ ನಮ್ಮ ಹೆಂಡತಿ ಕೇಳ್ತಾಳೆ, ಒಂದು 2 kg ಡಾಬು ಕೊಟ್ಬಿಟ್ರೆ ಸರ್. ದೇವ್ರಂತಾನ ಮಗನ ಇನ್ನೇನು ಕೊಡಬೇಕು ಅಂತ ಹೇಳಿ ಅಯಂ ಹಿ ಪರಮೋ ಲಾಭ. ಆದ್ರೆ ಇವನು ಹೊರಟಿದ್ದು ದೇವರ ದರ್ಶನವೇ ದೊಡ್ಡ ಲಾಭ, ಅದನ್ನೇ ಮಾಡಬೇಕು. ಅದಕ್ಕಾಗಿ ನಾ ಬರ್ತೀನಿ. ಎಲ್ಲೇ ಹೋಗಬೇಕಾದ್ರೆ ಈ ಅನುಸಂಧಾನದಿಂದಲೇ ಹೋಗ್ಬೇಕಂತೆ. ದೇವರ ದರ್ಶನ ಸಾಕು, ಮಿಕ್ಕಿದ್ದೆಲ್ಲ ತಾನಾಗೇ ಆಗತ್ತೆ. ದೇವರ ದರ್ಶನ ಒಂದು ಚೆನ್ನಾಗಿ ಆದರೆ ಮಿಕ್ಕಿದ್ದೆಲ್ಲ ಆಗತ್ತೆ. ನಾವು ಅದಕ್ಕೆ ವಿರುದ್ಧವಾಗಿ ಫೋನ್ ಮಾಡಿದ್ರ ತಿರುಪತಿಗೆ, ನೀವು ಸದ್ಯ ರೂಮ್ ಸಿಕ್ಕಿದೆ ಅಂತಮ್ಮ, ಹೋಗ್ಬೋದು. ದೇವರ ದರ್ಶನ ಆಗುತ್ತೋ ಬಿಡುತ್ತೋ, ರೂಮ್ ಅಂತೂ ನೀಟಾಗಿರೋ ಸಿಕ್ಕಿದೆ, ಊಟ ತಿಂಡಿ ಎಲ್ಲ ಆಗುತ್ತೆ. ದರ್ಶನ ಇನ್ನೊಂದ್ಸಲಿ ಮಾಡ್ರಾಯ್ತು. ರೂಮ್ ಬೇಕು, ರೂಮ್ ಇದ್ರೆ ಸಾಕು. ಈ ನಿನ್ನ ಮನೆ ರೂಮಲ್ಲೇ ಬಿತ್ಕೋಬಹುದು. ಅಲ್ಲಿವರೆಗೂ ಹೋಗಿ ತಿರುಪತಿಲಿ ಏನ್ ಮಾಡಿದ್ರಿ? ದೇವರ ದರ್ಶನ ಕಷ್ಟ ಆಯ್ತು ರೀ, ಅದಕ್ಕೆ ದೇವರ ದರ್ಶನ ಮಾಡಿದವ್ರ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ವಿ, ಸಾಕೇ ಸಾಕು ನಮಗೆ. ನಿನ್ನ ದರ್ಶನಕ್ಕೆ ಬಂದವಲ್ಲವೋ ನಾವು ಅಂತ ವಿಜಯದಾಸರು ಹೇಳೇ ಇದ್ದಾರೆ. ಸಾಕೇ ಸಾಕು. ಅವ್ರು ಯಾವುದೋ ದೃಷ್ಟಿಯಿಂದ ಹೇಳಿದ್ರೆ ಇವನು ಯಾವುದೋ ದೃಷ್ಟಿಯಿಂದ ತೆಗೆದುಕೊಂಡು ಭಗವಂತನ ದರ್ಶನಕ್ಕೆ ಹೊರಟಾಗ ಈ ಎಲ್ಲ ಕಾರಣದಿಂದ ಹೋಗಬಾರದು. ಅವಶ್ಯ ಹೋಗ್ಬರ್ತೀನಿ. ನೋಡು, ಬರಿಗೈಯಲ್ಲಿ ಹೋಗಬಾರದು. ದೊಡ್ಡವರ ಮನೆಗೆ ಹೋಗ್ಬೇಕಾದ್ರೆ ಏನಾದರೂ ಕೊಡು. ಅವಳು ನಮ್ಮ ಮನೇಲಿ ಏನಿಲ್ಲ, ಅಕ್ಕಪಕ್ಕದ ಮನೆಯಲ್ಲಿ ಏನಾದರೂ ಇಸ್ಕೊಂಬ. ಗುರುಗಳ ಮನೆಗೆ, ದೇವರ ಮನೆಗೆ, ಮಕ್ಕಳಿದ್ದ ಮನೆಗೆ ಬರಿಗೈಯಲ್ಲಿ ಹೋಗಬಾರ್ದಂತೆ. ಏನಾದರೂ ತೆಗೆದುಕೊಂಡು ಹೋಗ್ಬೇಕಂತೆ. ಮಕ್ಕಳಿದ್ದ ಮನೆಗೆ ಒಂದು ಚಾಕ್ಲೇಟ್ ಕೊಟ್ಟರು ಆನಂದ ಆಗತ್ತೆ. ಆ ಚಾಕ್ಲೇಟ್ ಅಂಕಲ್ ಅನ್ನತ್ತೆ. ಬರಿಗೈಯಲ್ಲಿ ಹೋದ್ರೆ ಬಿಕನಾಸಿ ಅಂಕಲ್ ಅನ್ನತ್ತೆ. ಇದು ಸಹಜ. ಆದ್ದರಿಂದ ಏನಾದರೂ ಅದಕ್ಕೆ ತೆಗೆದುಕೊಂಡು ಹೋಗ್ಬೇಕು. ದೇವರ ಹತ್ತಿರ ನಾವು ಬರಿಗೈಯಲ್ಲಿ ಹೋದ್ರೆ ಏನಿಲ್ಲ, ಟಾಟಾ ಅಂತ ಹೇಳಿ ಕಳಿಸ್ತಾನ ಅವನು ದೇವರು. ಆದ್ದರಿಂದ ಅವನು ಅನುಗ್ರಹ ಮಾಡಬೇಕು. ಒಂದು ತುಳಸಿ ದಳವನ್ನು ತೆಗೆದುಕೊಂಡು ಹೋಗು.
ಆದ್ರಿಂದ ಏನಾದರೂ ತಗೊಂಬ. ಆಯ್ತು, ತಂದು ಪಾಪ ಪಕ್ಕದ ಮನೆಯಿಂದ ಅವನಕ್ಕೆ ಅದಕ್ಕೆ ಕಟ್ಲಿಕ್ಕೆ ಏನಿಲ್ಲ, ಸೀರೆಯನ್ನೇ ಹರಿದು ಗಂಟನ್ನ ಕಟ್ಟಿಯಾಳೆ. ಅವನು ಹೊರಟು ಬಂದ್ಯಾನೆ. ಸಾಯಂಕಾಲ ಆಗತ್ತೆ ಅವನು ಬರೋದು. ಸಾಯಂಕಾಲ ನೋಡೋಣ ಏನಾಯಿತು ಅಂತ ಹೇಳಿ. ಪಾಪ ಹೊರಟಿಯಾನೀಗ. ಶ್ರೀಕೃಷ್ಣಾರ್ಪಣಮಸ್ತು. ನನಗೆ ಪರಿಮಳಾಚಾರ್ಯರು 3/4 ಗಂಟೆ ಅಂತ ಇದ್ದದ್ದು, ಆಮೇಲೆ 1-1.5 ಗಂಟೆವರೆಗೂ ಹೇಳು ಅಂದರು. ಅದಕ್ಕೆ ಪೂರ್ವಭಾವಿಯಾಗಿ ಕೃಷ್ಣನ ಚರಿತ್ರೆಯನ್ನು ಹೇಳಿ ಆಮೇಲೆ ಇಲ್ಲಿಗೆ ಬಂದೆ. ಸಾಯಂಕಾಲ ಪೂರ್ಣ ಕುಚೇಲೋಪಾಖ್ಯಾನವನ್ನೇ ಹೇಳ್ತೀವಿ. ಎಲ್ಲವೂ ಭಗವಂತನ ಮಹಿಮೇನೆ. ಕೃಷ್ಣ ಯಾರು ಅಂತ ಗೊತ್ತಿರಬೇಕಲ್ಲ, ಗೊತ್ತಿದ್ರು ಇನ್ನೊಮ್ಮೆ ತಿಳ್ಕೊಂಬೋಣ, ತಪ್ಪೇನಿಲ್ಲ. ಹಾಗಾಗಿ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅವರೇ ಹೇಳಿದರು, ಕೇವಲ ಅವತಾರಿಕ ಆಗಿದೆ ಈಗ ಕಥಾದಲ್ಲಿ ಪಾದಾರೋಪಣ ಮಾಡಿದ್ದಾರೆ ಆಚಾರ್ಯರು. ಆ ಕುಚೇಲ ಉಪಾಖ್ಯಾನದ ವಿಶ್ವರೂಪವನ್ನು ಸಾಯಂಕಾಲ ಪುನಃ 1 ತಾಸು ಸಮಯ ಸಿಗ್ತದೆ, 1 ತಾಸು ಆಚಾರ್ಯರು ಪ್ರವಚನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಯಾಕೆ ಮುಗಿಸ್ತಾರ ಅಂತ ಅನಿಸ್ತದಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಅಷ್ಟು ಆನಂದವಾಗಿರ್ತಾರೆ. ಆ ಪ್ರತಿಯೊಂದಕ್ಕೂ ಕೂಡ ಆ ಭಾಗವತ ಶ್ಲೋಕಗಳನ್ನು ಕೊಟ್ಟು ಆ ಭಾಗವತ ಶ್ಲೋಕಗಳ ಕನ್ನಡ ಅನುವಾದ ಮಾಡ್ತಾರಲ್ರಿ, ಅದು ದೊಡ್ಡ ಭಾಗ್ಯ. ಭಾಗವತ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಭಕ್ತ್ಯ ಭಾಗವತೋದ್ಭವಂ ಯೋ ಪಠೇತ್ ಶೃಣೋತಿ ಯೋ ಭಕ್ತ್ಯ ಗೋಸಹಸ್ರ ಫಲಂ ಲಭ್ಯತೆ ಅಂತ. ಆ ಭಾಗವತದ 1 ಅಕ್ಷರ ಕೇಳಿದರೆ ಎಷ್ಟೋ 1000 ಗೋಗಳ ದಾನ ಮಾಡಿದ ಫಲ ಬರ್ತದೆ ಅಂತಾರೆ. ಅಂತಹದ್ದು ಆ ಭಾಗವತ ಪ್ರತಿಯೊಂದು ಶ್ಲೋಕವನ್ನು ಕೂಡ ಎಷ್ಟು ಆ ಹೇಳೋ ರೀತಿ ಅದೆಲ್ಲ ನಾನು ಅನ್ಕೋತೀನಿ. ಆ ಒಂದು ತಾಯಿಯ ಒಂದು ಸಂಬಂಧ, ನಮ್ಮ ಪಿತೃಮಾನ ನಂಗೆ ಸಂಬಂಧ ಇಲ್ಲ, ಪರಿಚಯ ಇಲ್ಲ ನಂಗೆ. ಅದೇ ಆ ಸೋದರ ಮಾವಂದ್ರು ಕಡಪ ಕೃಷ್ಣಾಚಾರ್ಯ, ಖೇಡ ವ್ಯಾಸಾಚಾರ್ಯ ಅವರ ಒಂದು ಇದು ಬಂದಿರಲಿಕ್ಕೂ ಸಾಧ್ಯ. ಅವರೆಲ್ಲ ಅಣತಮ್ಮಂದ್ರೆ ಹಾಗೆ ಭಾಗವತ ಮುಖೋದ್ಗತವಾಗಿರ್ತಕ್ಕಂಥದ್ದು. ಆಚಾರ್ಯರ ಆ ಮುಖಾರವಿಂದದಿಂದ ಭಾಗವತದ ಒಂದು ಇದು ಪುನಃ ಆ ಸವಿಯನ್ನು ಸಾಯಂಕಾಲ ದಯವಿಟ್ಟು ಇದೊಂದು ಗಾಳಿ ಬಂದ ಕಾಲದಾಗ ತೂರ್ಕೋಬೇಕು. ಕಣ ಮಾಡೋನು ಇರ್ತಾನೆ, ಅವನೇನು ಗಾಳಿನ ಕಾಯ್ತಾ ಇರ್ತಾನೆ, ಅವಾಗ ತೂರ್ಕೊಂಡ್ರೆ ಅವನ ರಾಶಿ ಆಗ್ತದೆ. ನಮ್ಮ ಜೀವನದಾಗೂ ಅಷ್ಟೇ ವ್ಯರ್ಥವಾಗಿ ಹೋಗ್ತಕ್ಕಂಥ ದಿವಸಗಳೇ ಬಹಳ. ಇಂಥ ಅವಕಾಶ ಇದು ಯಾಕಂದರೆ ನಾವು ಮನೆಯಾಗ ಇವತ್ತು ನಾಳೆ ಮನೆಗೆ ಹೋಗಿ ಕೂತ್ಕೊಂಡು ಕೇಳ್ತೀವಿ ಎಂಬ ಸಾಧ್ಯ ಇಲ್ಲ. ಎಲ್ಲ ಊರೊಳಗೆ ಈ ರೀತಿ ಪ್ರವಚನಾಚಾರ್ಯರು ಸಿಗಲಾರ್ದು. ಸಿಕ್ಕೋತ್ನಾಗ ಅದನ್ನು ಬಳಸ್ಕೊಂಬೋಣ. ದೇಹ ಆಲಸ್ಯ ಇರ್ತದ, ಪರಸ್ಥಳದಿಂದ ಬಂದಿರ್ತೀರಿ, ಇದು ಮಾಡಿ, ಅಥವಾ ಊರಲ್ಲಿ ಮನೆ ಸಮಸ್ಯೆ ಇರ್ತವೆ, ಊರಾಗಿದ್ದರಿ ಮನೆ ಸಮಸ್ಯೆ ಇರ್ತವ, ಸ್ವಲ್ಪ ಹೊತ್ತು ಅವನ್ನೆಲ್ಲ ಬದಿ ಒತ್ತೋಣ. ಈಗ ಒಂದು 4 ದಿವಸ, ಇನ್ನು ನನಗೆ ಆಗಲೇ 3ನೇ ದಿವಸ ಆಯಿತು, ಇನ್ನು 4 ದಿವಸ ಎಲ್ಲ ಕೆಲಸ ಬದಿಗೆ ಒತ್ತಿ ಇದನ್ನು ದಯವಿಟ್ಟು ಸಂಪೂರ್ಣ ಉಪಯೋಗ ಮಾಡ್ಕೊಳ್ರಿ ಅಂತ ಕೇಳ್ತಾ ಇದ್ದೀನಿ. ನಮ್ಗೆ ಜನ ಬೇಕು, ಕಾರ್ಯಕ್ರಮ ಯಶಸ್ವಿ ಅಂತಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಯಾರಿಗೆ ಪ್ರೀತಿ ಆಗಬೇಕು ಅವರಿಗೆ ಆದರೂ ಸಾಕು. ಆದರೆ ಅದನ್ನು ನಾವು ಉಪಯೋಗ ಮಾಡ್ಕೊಬೋಣ ಅಂತ ಸವಿನಯವಾಗಿ ಕಳಕಳಿಯಿಂದ ಎಲ್ಲರನ್ನ ನಾನು ಕೇಳ್ಕೊತಾ ಇದ್ದೀನಿ. ಸಾಯಂಕಾಲ ಇವತ್ತು ಸ್ವಾಮಿಗಳು ಅನುಗ್ರಹ ಭಾಷಣದ ಜೊತೆಗೆ ಪದ್ಮ ಶ್ರೀಪಾದಗಳು ದಯಮಾಡಿಸ್ತಾರೆ. ಹಾಗೆ ದಾಸಾಹಿತ್ಯ ಪ್ರಾಜೆಕ್ಟ್ನ ವಿಶೇಷಾಧಿಕಾರಿಗಳಾಗಿರ್ತಕ್ಕಂಥ ಅನಂತೀರ್ಥಾಚಾರ್ಯ ಪಗಡಾಲ್ ಅವರು ಸಾಯಂಕಾಲ ಆಗಮಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು, ಪ್ರತಿ ವರ್ಷ ನಮಗೆ ಪಾಪ ಅವರೇ ರಾಯರ ಸೇವೆ ಅಂತ ಪ್ರಪಂಚಂ ಸೀತಾರಾಮ್, ಈ ಕೊಳಲುವಾದ ಪ್ರಪಂಚ ಪ್ರಸಿದ್ಧರಾಗಿರ್ತಕ್ಕಂಥ A1 ಕಲಾಕಾರರು, ಅವ್ರು ಪ್ರತಿ ವರ್ಷನೂ ಬರ್ತಾರೆ. ಈ ವರ್ಷ ಸ್ವಲ್ಪ ಕೆಲವೊಂದು ಮನ್ಯಾಗ ಮದುವೆ ಇತ್ತು, ಈ ಕಾರ್ಯಕ್ರಮದಿಂದ ಅವ್ರ ಹೆಸರು ಬಿಟ್ಟು ಹೋಗ್ಬಿಡೋದು ಕಾರ್ಯಕ್ರಮದಾಗ. ಆದರೂ ಕೂಡ ಅವರು ಆ ರಾಯರ ಮೇಲೆ ಇರ್ತಕ್ಕಂಥ ಇದು ನಮ್ಮ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನದಿಂದ ಅವ್ರು ಬಂದಿದ್ದಾರೆ. ಅವ್ರನ್ನ ಸಾಯಂಕಾಲ ಅವ್ರು ಈಗ ಬರ್ತಾರಂತೆ. ಈಗ ಬಂದು ಒಂದು ಅರ್ಧ ಗಂಟೆ ಎಷ್ಟು ಸಮಯ ಇರ್ತೋ ಅಷ್ಟು ಇದು ಮಾಡ್ತಾರೆ. ಮತ್ತು ಸಾಯಂಕಾಲ ಪುನಃ ಅವರಿಂದ ಒಂದು ತಾಸು ಆ ವೇಣುನಾದವನ್ನು ಕೇಳ್ತಕ್ಕಂಥವ್ರಾಗೋಣ. ಆಮೇಲೆ ರಾಮಚಂದ್ರಾಚಾರ್ಯ, ಮೈಸೂರು ರಾಮಚಂದ್ರಾಚಾರ್ಯರ ದಾಸವಾಣಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ, ಈ ಕೊನೆಯ ಮೂಲೆಯಲ್ಲಿ ರಾಯರ ಮೃತ್ತಿಕಾ ಬೃಂದಾವನ ಸನ್ನಿಧಾನ, ಅಲ್ಲಿ ರಾಯರು ನೆಲೆಸಿದ್ದಾರೆ, ಹೋಗಿ ದರ್ಶನ ಮಾಡ್ಕೋಬೋದು. ಅಲ್ಲಿ ರಾಯರವರು ವಿಶೇಷವಾಗಿರ್ತಕ್ಕಂಥ ಬೆಳಗ್ಗೆ ಅಷ್ಟೋತ್ತರ ಆಯಿತು, ಕ್ಷೀರಾಭಿಷೇಕ ಎಲ್ಲ ಆಯಿತು, ದರ್ಶನ ಮಾಡ್ಕೋಬೋದು. ಹೋಮ ಪವಮಾನ ಹೋಮ ಆ ಕಾರ್ಯಕ್ರಮವನ್ನು ನೋಡ್ತಕ್ಕಂಥವರಾಗಿ ರಾಯರಿಗೆ ಪುಷ್ಪಾರ್ಚನೆ ಇನ್ನೇನು ಪ್ರಾರಂಭ ಆಗ್ತದೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಹರಿವಾಯುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಬೆಳಗ್ಗಿನ ಹರೇ ಶ್ರೀನಿವಾಸ. ಈಗ ಸೀತಾರಾಮ್ ಅವರು ಇನ್ನೊಂದು 5-10 ನಿಮಿಷದಲ್ಲಿ ಬರ್ತಾರೆ. ಅವರು ಬರೋ ತನಕ ಯಾರೋ ಹಾಡೋರಿದ್ರೆ ಬಂದು ಹಾಡ್ರಿ ದಯವಿಟ್ಟು. ಏನಮ್ಮ ಏನು ಹೇಳ್ರಿ, ಬರ್ರಿ ಹಾಡಿದ್ದು ಬರ್ರಿ. ಹೆಣ್ಣು
रामाय रामभद्राय नाथाय नाथाय पूज्याय राघवेन्द्राय सत्यधर्मताय च सीतां पुरुषाय तां पादपर्यन्तं नाम स्मृति दिञ्चतं ನಿನ್ನ ಅಂಗಳದೊಳಗೆ ಹಿಡಿಯನ್ನ ಹಾಕೋ ಘನ ಶ್ರೀ ಗುರು ರಾಘವೇಂದ್ರ ಸಂಪನ್ನ ನಿನ್ನ ಅಂಗಳದೊಳಗೆ ಹಿಡಿಯನ್ನ ಹಾಕೋ ವರ್ಷ ವರುಷಕ್ಕೆ ನಿನ್ನ ದರ್ಶನವದಯ ಮಾಡಿ ವರ್ಷ ವರುಷಗಳಿನ್ನ ದರ್ಶನವದಯ ಮಾಡಿ ದುರಿತ ನಾಶನಗೈದೋ ಪರಿಶೋಧಗೊಳಿಸೋ ಅರಿತು ಅರಿಯದೆ ಗೈದ ಪಾಪ ಕರ್ಮವ ಕಳೆದು ಅರಿತು ಅರಿಯದೆ ಗೈದ ಪಾಪ ಕರ್ಮವ ಕಳೆದು ನಿರುತ ಶ್ರೀ ಹರಿ ಕೃಪೆಗೆ ಪಾತ್ರನಾಗೆನಿಸೋ ನಿನ್ನ ಅಂಗಳದೊಳಗೆ ಹಿಡಿಯನ್ನ ಹಾಕೋ ನಿನ್ನ ಭಕ್ತರ ಪಾದ ರಜದೋಳಿ ದಾಡಿಸೋ ನಿನ್ನ ಭಕ್ತರ ಪಾದ ರಜದೋಳಿ ದಾಡಿಸೋ ನಿನ್ನ ಗುಣ ಕೀರ್ತನೆಯ ಕಿವಿಯಲ್ಲಿ ನಿಲ್ಲಿಸೋ ನಿನ್ನ ಪಾದೋದಕದಿ ಪಾವನ ಮಾಡೆನ್ನ ನಿನ್ನ ಪಾದೋದಕದಿ ಪಾವನ ಮಾಡೆನ್ನ ನಿನ್ನ ರಘುಪತಿ ದಿವ್ಯ ದರ್ಶನವ ಕೊಡಿಸೋ ನಿನ್ನ ಅಂಗಳದೊಳಗೆ ಹಿಡಿಯನ್ನ ಹಾಕೋ ಸದನದಿ ನಿನ್ನ ಸಂತತ ಸುಸೇವೆಯನು ಮಂತ್ರ ಸದನದಿ ನಿನ್ನ ಸಂತತ ಸುಸೇವೆಯನು ಶಾಂತ ಮುಖ ಸಂಭ್ರಮದ ಸನ್ನಿಧಿಯೊಳರಿಸೋ ಸಂತ ಶರಣರ ಭಕುತಿ ನೃತ್ಯ ಗೀತೆಗಳಲ್ಲಿ ಸಂತ ಶರಣರ ಭಕುತಿ ನೃತ್ಯ ಗೀತೆಗಳಲ್ಲಿ ನಿಲ್ತು ನಲಿಯುವ ಭಾಗ್ಯ ಕೊಡುಯನಡೆ ಪ್ರಭುವೇ ನಿನ್ನ ಅಂಗಳದೊಳಗೆ ಹಿಡಿಯನ್ನ ಹಾಕೋ ಪ್ರಹ್ಲಾದರಾಯರು ಬಲ್ಲಿದರು ಜಗದೊಳಗೆ ಪ್ರಹ್ಲಾದರಾಯರು ಬಲ್ಲಿದರು ಜಗದೊಳಗೆ ನಿಲ್ಲದೆ ಕಾಯ್ವನ ಹರಿಯ ದೂತನವುದು ಎಲ್ಲ ರಾಜರ ರಾಜ ವ್ಯಾಸರಾಯರು ಸತ್ಯ ಎಲ್ಲ ರಾಜರು ರಾಜ ವ್ಯಾಸರಾಯರು ಸತ್ಯ ನಿಲ್ಲದೆ ಪರಿಮಳಾರ್ಯ ಮಹಿಮೆಯ ಸ್ತೋತ್ರ ನಿನ್ನ ಅಂಗಳದೊಳಗೆ ಹಿಡಿಯನ್ನ ಹಾಕೋ ಏನು ಬೇಡಲಿ ನಾನು ದಾನಿ ಕರ್ಣನೆ ನಿನ್ನ ಏನು ಬೇಡಲಿ ನಾನು ದಾನಿ ಕರ್ಣನೆ ನಿನ್ನ ಜ್ಞಾನ ಸದ್ಭಕ್ತಿ ಕಲ್ಪ ವೃಕ್ಷಸುರದೇನು ದೀನ ರಕ್ಷಕ ವಿಠಲೇಶ ಕರುಣಾಭರಣ ದೀನ ರಕ್ಷಕ ವಿಠಲೇಶ ಕರುಣಾಭರಣ ಸಾನುರಾಗದಲ್ಲಿ ನಿನ್ನ ಸೇವಕರೊಳಿರಿಸೋ ಇನ್ನ ಅಂಗಳದೊಳಗೆ ಹಿಡಿಯನ್ನ ಹಾಕೋ ಘನ ಶ್ರೀ ಗುರು ರಾಘವೇಂದ್ರ ಸಂಪನ್ನ ನಿನ್ನ ಅಂಗಳದೊಳಗೆ ಹಿಡಿಯನ್ನ ಹಾಕೋ
ಹರಿಕಥಾಮೃತ ಸಾರೆ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿವಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಮುಖ ವಿನುತ ನೀರಜವಾಣೋದಾಯಕ ನಾರಸಿಂಹನೆ ನಮಿಪೆ ಕರುಣಿಪು ನಮಗೆ ಮಂಗಳವ ಜಗದುಧರನ ತಿಮಲ ಗುಣಾಲೋಚನದಿ ಭಾರತ ನಿಗಮ ಬಗೆ ಬಗೆಯ ನೂತನವ ಕಾಣು ತಮಿಗೆ ಹರ್ಷ ದೀಪ ಬಳಿ ಇದ್ದು ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವೂ ನಿರುಪಮಾನಂದಾತ್ಮ ಭವ ನಿರ್ಜರ ಸಂಸ್ಥೆಯರು ಜಗನ್ ದರ್ಶಿತತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡತೇಶ ಕರರಜನ ಜಗದ್ಗುರುವೆ ವಂದಿಸಿ ಪಾಲಿಪುದು ಸನ್ಮತಿಯ 6321000 ಶತಶಾಪ ಜಪಗಳ 3 ವಿಧ ಜೀವರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರಣ ಜಗಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಕುಟಿಲಾದಿ ಮಧ್ಯ ವಿದೂರನಾದ ಕಾರಣ ಬಾದರಾಯಣ ಪಾಯಿ ಸತ್ರಾಣ ಸ್ಥಿತಿಯೊಳಗೆ ಮಣಿಮಂಥನುರಾತ್ಮನು ಒಂದಧಿಕ ಕುಭಾಷವ ರಚಿಸಿ ನಡಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರಗಳವತರಿಸಿ ಭಾರತೀಯ ರಮಣ ಮಧ್ವಾಭಿಧಾನದಿ ಚತುರ್ದಶ ಲೋಕದಲ್ಲಿ ಮೆರೆದ ಪ್ರತಿಮೆ ವಂದಿಸುವೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮನೆ ದೈವಕ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ಪರಸನು ಪಂಚಗಳನ್ನು ತೇಜ ಭಾವಿ ವಿರಂಚಿಯನು